ವಾರಗಳಿಂದ ನಾವು ಕಲಿತುಕೊಳ್ತಾ ಬರುತ್ತಿರುವಂತಹ ಒಂದು ಸಂಗತಿ ಹೊಸ ಒಡಂಬಡಿಕೆಯ ಯಾಜಕತ್ವದ ಬಗ್ಗೆ. ಆಮ್, ದೇವರ ಅಪೊಸ್ತಲನಾದಂತಹ ಪೇತ್ರನು ಹಿಂಸೆಯಲ್ಲಿ ಹಾದು ಹೋಗುತ್ತಿರುವಂತಹ ವಿಶ್ವಾಸಿಗಳನ್ನ ಎಚ್ಚರಿಸುವವನಾಗಿ ದೇವರ ವಾಕ್ಯದ ಆಧಾರದ ಮೇಲೆ ಅವರನ್ನು ಎಚ್ಚರಿಸುತ್ತಾ ಅವರಿಗೆ ಹೇಳಿದಂತಹ ಸಂಗತಿ, ನೀವು ಯಾಜಕರ ಒಂದು ಸ್ಥಾನದಲ್ಲಿ ನೀವು ಇದ್ದೀರಾ ಎಂಬುದಾಗಿ ಆತನು ಹೇಳಿದಂತಹ ಅಂಶಗಳು 1ನೇ ಪೇತ್ರನ 2ನೇ ಅಧ್ಯಾಯದ 9ನೇ ವಚನದಲ್ಲಿ 5 ಮತ್ತು 9ನೇ ವಚನದಲ್ಲಿ ನಾವು ನೋಡುತ್ತಾ ಬಂದ ಹಾಗೆ, ನೀವು ಪವಿತ್ರ ಯಾಜಕ ವರ್ಗದವರು, ಅದೇ ರೀತಿಯಲ್ಲಿ ರಾಜವಂಶಸ್ಥರಾದಂತಹ ಯಾಜಕ ವರ್ಗದವರು ಎಂಬುದಾಗಿ ಪೇತ್ರನು ಅವರನ್ನ ಪ್ರೋತ್ಸಾಹಿಸುತ್ತಾ, ಆ ಹಿಂಸೆಯಲ್ಲಿಯೂ ಸಹ ನೀವು ನಿಮ್ಮ ಕಾರ್ಯಗಳನ್ನ ಮಾಡ್ತಾ ಬನ್ರಿ ಎಂಬುದಾಗಿ ಅದನ್ನು ಪ್ರೋತ್ಸಾಹಿಸ್ತಾ ಬಂದ. ಅದೇ ರೀತಿಯಲ್ಲಿ ಈ ದಿನದಲ್ಲಿ ಸೇರಿ ಬಂದಿರುವಂತಹ ನಾವು ಸಹ ದೇವರ ಯಾಜಕರಾಗಿರುವಾಗ, ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಾಗ, ಪವಿತ್ರ ಯಾಜಕ ವರ್ಗದವರಾಗಿ ಕ್ರಿಸ್ತನ ಸಂಗತಿಗಳನ್ನ, ಕ್ರಿಸ್ತನ ವಿಚಾರಗಳನ್ನ ಆತನ ಸನ್ನಿಧಾನದಲ್ಲಿ, ಆತನ ಆಲಯದಲ್ಲಿ ಆತ್ಮಿಕ ಯಜ್ಞಗಳನ್ನ ಸಮರ್ಪಿಸುವವರಾಗಿಯೂ, ಮತ್ತು ನಾವು ದೇವಾಲಯದಿಂದ ಹೊರಗಡೆ ಬಂದು ನಮ್ಮ ದೈನಂದಿನ ಜೀವಿತದಲ್ಲಿ, ನಮ್ಮ ಔದ್ಯೋಗಿಕ ಜೀವಿತದಲ್ಲಿ, ನಮ್ಮ ಸ್ನೇಹಿತರ ಮಧ್ಯದಲ್ಲಿ, ನಮ್ಮ ನೆರೆಹೊರೆಯವರ ಮಧ್ಯದಲ್ಲಿ ರಾಜವಂಶಸ್ಥ ಯಾಜಕರಾಗಿ ನಮ್ಮನ್ನ ಕತ್ತಲೆ ಒಳಗಿಂದ ಕರೆದು ಬೆಳಕಿಗೆ ಸೇರಿಸಿದಂತಹ ಆತನ ಗುಣಾತಿಶಯಗಳನ್ನ ಪ್ರಚುರಪಡಿಸುವವರಾಗಿ ಜೀವಿಸಬೇಕೆಂಬುದಾಗಿ ವಾಕ್ಯ ಭಾಗಗಳು ನಮ್ಮನ್ನ ಎಚ್ಚರಿಸುವಂತವುಗಳಾಗಿರ್ತವೆ. ಯಾಜಕರ ಕುರಿತಾದಂತಹ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿ ನಮಗೆ ತಿಳಿಸಿಲ್ಲ, ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೊದಲ 5 ಪುಸ್ತಕಗಳಲ್ಲಿ ಸಂಗತಿಗಳನ್ನ ಬಹಳ ಸ್ಪಷ್ಟವಾಗಿ ಮೋಶೆ ಮುಖಾಂತರವಾಗಿ ದೇವರು ಬರೆಸಿಟ್ಟಿದ್ದಾರೆ. ಕಳೆದ ವಾರಗಳಲ್ಲಿ ನಾವು ನೋಡ್ಕೊಳ್ತಾ ಬಂದೆವು, ಯಾಜಕರಾಗಿ ಕರೆಯಲ್ಪಟ್ಟಂತಹ ಒಂದು ಗುಂಪು ಲೇವಿ ಕುಲದವರಿಂದ ಯಾಜಕರು ಕರೆಯಲ್ಪಟ್ಟಾಗಿಯೂ ಸಹ ಲೇವಿ ಕುಲದವರೆಲ್ಲರಿಗೂ ಸಹ ಈ ಒಂದು ಜವಾಬ್ದಾರಿ ಸಿಗ್ಲಿಲ್ಲ. ಕೇವಲ ಒಂದು ಕುಟುಂಬಕ್ಕೆ, ಆರೋನನ ಕುಟುಂಬಕ್ಕೆ ಸಿಕ್ತು. ಆ ರೀತಿ ಆರೋನನ ಕುಟುಂಬಕ್ಕೆ ಸಿಗುವಾಗ ಅವರಲ್ಲಿ ಅನೇಕ ಜವಾಬ್ದಾರಿಗಳು, ಕೆಲಸಗಳು ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅವರಿಗೆ ಸಿಕ್ಕಂತಹ ಕರೆ ಉನ್ನತವಾದಂತಹ ಕರೆ. ಆ ಕರೆಯನ್ನು ಕೊಟ್ಟ ತನ್ನ ಭೂಪರಲೋಕಗಳನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದಂತಹ ದೇವರು ಇರುವಾತನೇ ಎಂಬುದಾಗಿ ಅವರಿಗೆ ಪ್ರಕಟಿಸಿಕೊಂಡವನಾಗಿ, ಮಹಾ ಮಹಿಮನಾಗಿ ಕಾಣಿಸಿಕೊಂಡಂತಹ ದೇವರು ಅವರಿಗೆ ಆ ಕರೆಯನ್ನು ಕೊಡುವಾಗ, ಅವರು ತಮ್ಮ ಚಿತ್ತಕ್ಕೆ ತಕ್ಕ ಹಾಗೆ, ತಮ್ಮ ಮನಸ್ಸಿಗೆ ತಕ್ಕಂತೆ ಅವರು ಮಾಡುವ ಸ್ಥಿತಿಯಲ್ಲಿರ್ಲಿಲ್ಲ. ಅವರು ದೇವರು ಹೇಳಿದ ಹಾಗೆ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ದೇವರು ಮೋಶೆ ಮುಖಾಂತರವಾಗಿ ಅನೇಕ ಸಂಗತಿಗಳನ್ನು ಅವರಿಗೆ ತಿಳಿಸಿಕೊಡ್ತಾ ಬಂದನು. ತನ್ನ ಪುಸ್ತಕಗಳಲ್ಲಿ ಅದನ್ನು ನಾವು ಕಲ್ತ್ಕೊಳ್ತಾ ಬಂದು, ಯಾಜಕರಾಗಿ ಕರೆಯುವಾಗ ಅವರಿಗೆ ಯಾವ ಅರ್ಹತೆಗಳಿರಬೇಕು, ಮತ್ತು ಅವರ ಜೀವನ ಶೈಲಿ ಹೇಗಿರಬೇಕು, ಅವ್ರು ಯಾವ ರೀತಿಯಲ್ಲಿ ಇಸ್ರಾಯೇಲರನ್ನು ನಡೆಸಬೇಕು, ಮತ್ತು ಯಾಜಕರಿಗೂ ಉಳಿದ 11 ಕುಲದ ಇಸ್ರಾಯೇಲರಿಗೂ ಇರುವಂತಹ ಡಿಫರೆನ್ಸ್ಗಳು. ಯಾಜಕರು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ದೇವರ ಆಲಯವನ್ನ ಮುಖ ಮಾಡಿ ಅವರು ಜೀವಿಸುವಂತವರು, ಆದ್ರೆ ಇಸ್ರಾಯೇಲರಾದ್ರೂ ಅನೇಕ ಸಂಗತಿಗಳನ್ನ ಅವರು ಯೋಚಿಸುವವರಾಗಿ, ದೃಷ್ಟಿಸುವವರಾಗಿ, ಅವರು ಗುಣಗುಟ್ಟುವವರಾಗಿ, ಕೊರತೆ ಪಡುತ್ತಾ ಜೀವಿಸುವ ಸಂದರ್ಭದಲ್ಲಿ ಯಾಜಕರು ದೇವರ ಸನ್ನಿಧಾನವನ್ನ, ದೇವರ ಪ್ರಸನ್ನತೆಯನ್ನು ನೋಡುವವರಾಗಿ ಜೀವಿಸ್ತಾ ಬಂದ್ರು. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂತಹ ನಮಗೆ ಯಾವ ಸಂಗತಿಗಳನ್ನು ತಿಳಿಸುತ್ತವೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದೆವು. ನಂತರ ದೇವರ ಗುಡಾರದ ಪರಿಕಲ್ಪನೆಯಲ್ಲಿ ದೇವರು ಗುಡಾರದ ಸೇವೆಗೆ ಅವರನ್ನು ಕರೆಯುವಾಗ 12 ವಿಧವಾದಂತಹ ಲಕ್ಷಣಗಳು ಯಾಜಕನಲ್ಲಿ ಇರುವುದಾದ್ರೆ, ಅವರು ನನ್ನ ಸನ್ನಿಧಾನಕ್ಕೆ ಬರಬಾರದು, ನನ್ನ ಸನ್ನಿಧಾನದ ಸೇವೆಯನ್ನು ಮಾಡಬಾರದು, ನನಗೆ ಯಜ್ಞಗಳನ್ನು ಸಮರ್ಪಿಸಬಾರದು ಎಂಬುದಾಗಿ ಬಹಳ ಸ್ಪಷ್ಟವಾಗಿ, ಖಂಡಿತವಾಗಿ ಎಚ್ಚರಿಸುತ್ತಾ ಬಂದನೆಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಅದನ್ನು ನಾವು 9 ಅಂಶಗಳನ್ನ ಕಳೆದ ಬಾರಿ ನೋಡ್ಕೊಳ್ತಾ ಬಂದ್ವು. ಅದನ್ನ ಸ್ವಲ್ಪವಾಗಿ ನಾವು ಗಮನಿಸಿದವರಾಗಿ ಮುಂದೆ ಹೋಗುವಂತವರಾಗಿರೋಣ. ಮೊದಲನೇದಾಗಿ, ಯಾಜಕರಿಗೆ ಈ ಸಂಗತಿಗಳಿರುವುದಾದ್ರೆ ಅವರು ನನ್ನ ಸನ್ನಿಧಾನಕ್ಕೆ ಬರಬಾರದು ಎಂಬುದಾಗಿ ಯೆಹೋವ ದೇವರು ಹೇಳಿದಂತಹ ಮೊದಲನೇ ಸಂಗತಿ, ಕುರುಡುತನ. ಒಬ್ಬ ಯಾಜಕನು ಕುರುಡನಾಗಿದ್ರೆ ಅವನ ದೇವರ ಸನ್ನಿಧಾನಕ್ಕೆ ಬರಬಾರದು ಎಂಬುದಾಗಿ. ಆದ್ರೆ ದೇವರು ಈ ಅನಾರೋಗ್ಯಗಳಿಗೆ ವಿರುದ್ಧನ, ಈ ಅನಾರೋಗ್ಯಗಳನ್ನು ಸೇರಿಸ್ಕೊಳ್ಳೋದಿಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಬರೋದಾದ್ರೆ, ದೇವರು ಎಂದಿಗೂ ಸಹ ಈ ಅನಾರೋಗ್ಯಗಳಿರುವವರನ್ನ ಸೇರಿಸಿಕೊಳ್ತಾನೆ. ಯಾಕಂದ್ರೆ ನಾವು ಅದನ್ನ ಇಸ್ರಾಯೇಲರ ಜೀವಿತದಲ್ಲಿ ನಾವು ನೋಡಿದ್ದೇವೆ. ಕ್ರಿಸ್ತನು ಈ ಲೋಕದಲ್ಲಿ ಬರುವಾಗ ಯಾವ ರೀತಿಯಲ್ಲಿ ಆತನು ಅನಾರೋಗ್ಯದಲ್ಲಿರುವವರನ್ನ, ಕುಂಟರನ್ನ, ಕುಷ್ಠರನ್ನ, ಕುರುಡರನ್ನ, ಮೂಗರನ್ನ, ದೆವ್ವ ಹಿಡಿದವರನ್ನ, ಸತ್ತವರನ್ನು ಸಹ ಆತನು ಪ್ರೀತಿಸಿ ಅವರೊಂದಿಗೆ ಸೇರಿ ಅನೇಕ ಅದ್ಭುತಗಳನ್ನ ಮಾಡಿದ್ದನ್ನು ನಾವು ನೋಡ್ತಾ, ಕೇಳುತ್ತಾ, ಕಲಿಯುತ್ತಾ ಬಂದಿದ್ದೇವೆ. ಆದ್ರೆ ದೇವರ ಸನ್ನಿಧಾನದಲ್ಲಿ ಬರುವಾಗ, ದೇವರ ಅನ್ಯೋನ್ಯತೆಯಲ್ಲಿ ಪರಿಶುದ್ಧ ಸ್ಥಾನದಲ್ಲಿ ನಿಂತುಕೊಳ್ಳುವಾಗ, ಈ ಸಂಗತಿಗಳು ದೇವರ ಯಾವ ರೀತಿಯಲ್ಲಿ ಪರಿಶುದ್ಧನಾಗಿದ್ದಾನೋ, ಪರಿಪೂರ್ಣನಾಗಿದ್ದಾನೋ,
ದೇವರು ತನ್ನ ಸನ್ನಿಧಾನಕ್ಕೆ ಯಜ್ಞವನ್ನು ಸಮರ್ಪಿಸುವಂತ ಕುರಿಗಳು ಸಹ ಪರಿಶುದ್ಧವಾಗಿರ್ಬೇಕಾಗಿ ಬಯಸ್ತಾನೆ. ಆದ್ರೆ ಯಾಜಕನಿಗೆ ಕೆಲವು ಅವಯವಗಳಿರುವುದಾದ್ರೆ ಅವನು ನನ್ನ ಸನ್ನಿಧಾನಕ್ಕೆ ಬರಬಾರದು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ ಯಾಜಕರಂತ ನಾವು ಸಹ ಆತ್ಮಿಕ ಕುರುಡುತನ ಇರುವುದಾದ್ರೆ ನಾವು ಮೊದಲನೇ ಯೋಹಾನನಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತಾ ಬಂದ ಹಾಗೆ ನನ್ನಲ್ಲಿ ಕೋಪ ಇದ್ರೆ, ನಾನು ಇತರರನ್ನು ದ್ವೇಷಿಸ್ತಾ ಇದ್ರೆ, ನನ್ನ ಸಹೋದರನನ್ನ, ನನ್ನ ದೇವ ಜನರನ್ನು ನಾನು ದ್ವೇಷಿಸ್ತಾ ಇದ್ರೆ ನಾನು ಕುರುಡನಾಗಿರ್ತೇನೆ ಮತ್ತು ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡಲು ನಾನು ಯೋಗ್ಯನಲ್ಲ ಎಂಬುದಾಗಿ ಕಲ್ತ್ಕೊಳ್ತಾ ಬಂದೆವು. ಮುಂದೆ ನಾವು ನೋಡುವಾಗ ಕುಂಟನೆಂಬುದಾಗಿ ದೇವರ ವಾಕ್ಯದ ಎಚ್ಚರಿಕೆಗಳು, ದೇವರ ಶಿಕ್ಷೆಗಳು, ದೇವರ ಗದರಿಕೆಗಳನ್ನು ನಾವು ಬರುವಾಗ ಅದನ್ನ ಸಹಿಸಿಕೊಂಡು ಹೋಗಬೇಕು. ಮತ್ತು ಈ ಶಿಕ್ಷೆಗಳು ನಮಗೆ 1-2 ದಿನದಲ್ಲಿ ಇರುವುದಿಲ್ಲ, ಸುಮಾರು ದಿನಗಳಿರ್ತವೆ. ಆದ್ರೆ ಒಬ್ಬ ವಿಶ್ವಾಸಿ ಅಥವಾ ಒಬ್ಬ ಯಾಜಕ ಈ ಶಿಕ್ಷೆಗಳನ್ನ ಸಹಿಸಿಕೊಳ್ಳದೆ ಹೋದ್ರೆ ಆತನ ಕೈ ಜೋಲು ಬೀಳ್ತದೆ, ಆತನ ಕಾಲು ಕುಂಟು ಕಾಲಾಗ್ತದೆ ಮತ್ತು ಆತನು ದೇವರ ಶಿಕ್ಷೆಯನ್ನ ತಾಳಿಕೊಳ್ಳಲಾಗದೆ ಈ ಯಾಜಕ ಸೇವೆಯಿಂದ ಆತನು ತಿರಸ್ಕರಿಸಲ್ಪಡ್ತಾನೆ ಎಂಬುದಾಗಿ ನಾವು ನೋಡ್ತಾ ಬಂದ್ವು. ಅದೇ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವ ಹಾಗೆ ಆ ಶಿಕ್ಷೆಯನ್ನು ನಾವು ತಾಳಿಕೊಳ್ಳುವಾಗ, ಆ ಶಿಕ್ಷೆಯಲ್ಲಿ ದೇವರನ್ನು ನಾವು ಆತುಕೊಳ್ಳುವಾಗ ದೇವರು ನಮಗೆ ಕೃಪೆಯನ್ನು ಕೊಡ್ತಾನೆ, ಬಲವನ್ನು ಕೊಡ್ತಾನೆ, ನಮ್ಮ ಕುಂಟತನವನ್ನ ತೆಗೆದು ಹಾಕ್ತಾನೆ ಎಂಬುದಾಗಿ ನಾವು ನೋಡ್ತಾ ಬಂದ್ವು. ಮುಂದೆ ಕೊರೆಮೂಗ ಎಂಬುದಾಗಿ ಇಡೀ ಸುಂದರವಾದಂತಹ ದೇಹ, ಆದ್ರೆ ಆತನ ಮುಖದ ಮಧ್ಯಭಾಗ ಅದು ಕುರೂಪವಾಗಿದೆ, ಅದು ಜಜ್ಜಿ ಹೋಗಿದೆ, ಅಥವಾ ಒಂದು ಮೂಗು ಒಂದು ಭಾಗ ಸರಿಯಾಗಿದ್ರೆ ಇನ್ನೊಂದು ಭಾಗ ಅದು ಕೆಟ್ಟದಾಗಿದೆ. ಈ ರೀತಿ ಅಂದ್ರೆ ಹೊರಗಿನ ತೋರಿಕೆಯ ಜೀವಿತವನ್ನು ನಾವು ನೋಡುವಾಗ ವಿಶ್ವಾಸಿಗಳು ಹೊರಗೆ ಆಹ್ ಕೆಲವರು ಕ್ರೈಸ್ತರೆಂಬುದಾಗಿ ಬಹಳ ರೀತಿಯಲ್ಲಿ ತೋರಿಕೆಯ ಜೀವಿತವನ್ನು ಜೀವಿಸ್ತಾರೆ. ಆದ್ರೆ ಅವರ ಒಳಗಿನ ಜೀವಿತ ಬಹಳವಾಗಿ ವಿಭಿನ್ನವಾಗಿದೆ ಎಂಬುದಾಗಿ. ಮತ್ತು ತಿಮೋತಿಯನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರೋ ಹಾಗೆ ತಿಮೋತಿಯನು ಆತ್ಮಿಕ ದೈಹಿಕ ಗುಣಲಕ್ಷಣಗಳಿಗಿಂತಲೂ ಹೆಚ್ಚಿನದಾಗಿ ಆತ್ಮಿಕ ಗುಣಲಕ್ಷಣಗಳನ್ನ ಆತನು ಗಮನಿಸ್ತಾ ಬಂದ. ಪುರುಷರಿಗೆ ಆತನು ಹೇಳುವಂತ ಸಂಗತಿ, ನೀವು ವಾಗ್ವಾದಗಳನ್ನ, ಕೋಪಗಳನ್ನ ಮಾಡಿಕೊಳ್ಳೋರಾಗ್ಬೇಡ್ರಿ, ಅದೇ ನೀವು ನಿಮ್ಮ ಆತ್ಮಿಕ ಕೈಗಳನ್ನೆತ್ತಿ ದೇವರ ಸನ್ನಿಧಾನದಲ್ಲಿ ಶಾಂತಿಯಿಂದ, ಸಮಾಧಾನದಿಂದ ಪ್ರಾರ್ಥನೆ ಮಾಡ್ರಿ, ಆಗ ನೀವು ಸುಂದರರಾಗಿ ಕಾಣ್ತೀರಾ ಎಂಬುದಾಗಿ. ಮತ್ತು ಸ್ತ್ರೀಯರನ್ನ ನಾವು ನೋಡುವಾಗ ಸ್ತ್ರೀಯರು ಈ ಲೋಕದ ಸೌಂದರ್ಯಕರವಂತ ವಸ್ತುಗಳನ್ನ ಗಮನಿಸದೆ ಅಥವಾ ಅದನ್ನು ಬಯಸದೆ, ಚಿನ್ನ, ಮುತ್ತು, ಜಡೆ ಇಂತಹ ಸಂಗತಿಗಳನ್ನ ಬಯಸದೆ ನಾವು ನೋಡ್ತೇವೆ ದೇವ ಭಕ್ತರಂತ ಸ್ತ್ರೀಯರಿಗೆ ಅನುರೂಪವಾದಂತಹ ಕಾರ್ಯಗಳನ್ನು ನೀವು ಮಾಡ್ತಾ ಬನ್ನಿ, ಆಗ ದೇವರ ಮುಂದೆ ನೀವು ಸುಂದರರಾಗಿ ಯಾಜಕ ಸೇವೆಯಲ್ಲಿ ನೀವು ಮುಂದುವರಿಯುತ್ತೀರಿ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವಿ. ವಿಪರೀತ ಅವಯವಗಳುಳ್ಳವನು ದೇವರು ನೇಮಿಸಿದಂತಹ ಆ ಒಂದು ರೂಪ ಏನಿದೆ ಅದಕ್ಕಿಂತಲೂ ಹೆಚ್ಚಿನ ಅಂಗಗಳು, 10 ಬೆರಳಿರಬೇಕಾದ್ರೆ 11 ಬೆರಳು, ಕಾಲಿನಲ್ಲಿ 1 ಬೆರಳು ಎಕ್ಸ್ಟ್ರಾ, ಈ ರೀತಿ ಇರೋದಾದ್ರೆ ದೇವರು ಏನನ್ನು ಉಂಟು ಮಾಡಿದನೋ ಸ್ವಾಭಾವಿಕವಾಗಿ ಮನುಷ್ಯನ ಜೀವಿತದಲ್ಲಿ ಏನಿರ್ಬೇಕೋ ಅದಕ್ಕಿಂತ ಹೆಚ್ಚಿನದಾಗಿರುವುದಾದ್ರೆ ಅವನು ನನ್ನ ಸನ್ನಿಧಾನಕ್ಕೆ ಬರಬಾರದು ಎಂಬುದಾಗಿ ದೇವರು ಹೇಳ್ತಾನೆ. ದೇವರು ನಮಗೆ ತನ್ನ ವಾಕ್ಯದ ಮುಖಾಂತರವಾಗಿ ಅನೇಕ ಸಂಗತಿಗಳನ್ನ 66 ಪುಸ್ತಕಗಳಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಆದ್ರೆ ನನ್ನ ಸ್ವಂತ ಆಲೋಚನೆಯಿಂದ, ನನ್ನ ಸ್ವಂತ ಜ್ಞಾನದಿಂದ ನಾನು ಏನಾದ್ರೂ ಹೆಚ್ಚಿನದಾಗಿ ಸೇರಿಸೋದಾದ್ರೆ, ಅಥವಾ ದೇವರು ನನಗೆ 12 ರೀತಿಯ ಎಚ್ಚರಿಕೆಗಳನ್ನ ಕೊಡ್ತಾ ಬರ್ತಿದ್ದಾನೆ, ಆದ್ರೆ ನಾನು ಈ 12 ಎಚ್ಚರಿಕೆಗಳನ್ನು ನಾನು ತೆಗೆದುಕೊಳ್ಳಲು ಸಿದ್ಧನಿಲ್ಲ, ಅದರಿಂದ ಕೇವಲ 2 ಅಥವಾ 3 ಅವುಗಳನ್ನ ಮಾತ್ರ ನಾನು ತೆಗೆದುಕೊಳ್ತೀನಿ ಎಂಬುದಾಗಿ ಹೇಳೋದಾದ್ರೆ ಖಂಡಿತವಾಗಿ ದೇವರ ಸನ್ನಿಧಾನಕ್ಕೆ ನಾವು ಯಾಜಕ ಸೇವೆ ಮಾಡಲು ನಾವು ಯೋಗ್ಯರಲ್ಲ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವಿ. ಕಾಲು ಮುರುಕರ ಕುರಿತಾಗಿ ಸಹ ನಾವು ಕಲ್ತ್ಕೊಳ್ತಾ ಬಂದ್ವಿ. ಕಾಲು ಎದ್ದು ನಿಂತುಕೊಂಡು ಮುಂದೆ ನಡೆಯಲು ಆಗದಂತ ಒಂದು ಸ್ಥಿತಿ, ತನ್ನ ದೇಹದ ಭಾರವನ್ನೇ ಹೊತ್ತುಕೊಳ್ಳಲಾಗದಂತ ಸ್ಥಿತಿಯಲ್ಲಿರುವಂತಹ ಯಾಜಕ ದೇವರ ಸನ್ನಿಧಾನಕ್ಕೆ ಬರಬಾರದು. ಯಾಕಂದ್ರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದ್ವು, ನೀವು ಇನ್ನೊಬ್ಬರ ಭಾರವನ್ನು ಹೊತ್ತುಕೊಳ್ಳಿರಿ, ಇನ್ನೊಬ್ಬ ಸಹೋದರ ಸಹೋದರಿಯರ ಭಾರವನ್ನು ಹೊತ್ತುಕೊಳ್ಳ್ರೆ ಎಂಬುದಾಗಿ ನಾವು ನೋಡ್ತಾ ಬಂದ್ವು. ಅವರನ್ನ ಫಿಸಿಕಲ್ ಆಗಿ ದೇಹದ ಮೇಲೆ ಹೊತ್ಕೊಳ್ಳೋದಲ್ಲ, ಆದ್ರೆ ಅವರ ತಪ್ಪುಗಳನ್ನ, ಅವರ ಜೀವಿತದಲ್ಲಿ ಇರುವಂತಹ ಬಲಹೀನತೆಗಳನ್ನ ನಾವು ಅವರೊಂದಿಗೆ ಮಾತನಾಡಿ ಅವರನ್ನ ತಿದ್ದಬೇಕೆಂಬುದಾಗಿ. ಹಾಗಂತ ಆ ರೀತಿ ತಿದ್ದೋಕ್ಕಿಂತ ಮೊದಲು ನನ್ನ ಜೀವಿತವನ್ನು ನಾನು ಪರಿಶೋಧಿಸಿಕೊಳ್ಬೇಕು, ನಾನು ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆಯುವವನಾಗಿರ್ಬೇಕು, ಆಗ ಮಾತ್ರ ನಾನು ಇನ್ನೊಬ್ಬರ ಬಳಿಗೆ ಹೋಗಿ ಅವರನ್ನ ದೇವರ ಮಾರ್ಗಕ್ಕೆ ಅಥವಾ ಸರಿಯಾದ ಮಾರ್ಗಕ್ಕೆ ಕರೆತರಬಹುದು. ಆದ್ರೆ ಆ ರೀತಿ ಮಾಡುವಾಗ ನಮ್ಮಲ್ಲಿ ಅಸೂಯೆ ಅಥವಾ ನಮ್ಮಲ್ಲಿ ಒಂದು ಅಹಂಕಾರ ಅಥವಾ ನಮ್ಮಲ್ಲಿ ಒಂದು ಗರ್ವ ಹುಟ್ಟುವಂತದ್ದಾಗಿದೆ. ಅದನ್ನು ಸಹ ನಾವು ಮಾಡದೆ ನಾವು ದೇವರ ಮಕ್ಕಳಾಗಿ ತಗ್ಗಿಸಿಕೊಂಡವರಾಗಿ ದೇವರ ಮಾರ್ಗದಲ್ಲಿ ಇತರರನ್ನ ನಡೆಸಲು ಪ್ರೋತ್ಸಾಹ ಪಡಿಸುವವರು ನಾವು ಆಗಿರ್ಬೇಕೆಂಬುದಾಗಿ ಕಲ್ತ್ಕೊಳ್ತಾ ಬಂದ್ವಿ. ಅದೇ ರೀತಿಯಲ್ಲಿ ಕೈಮುರುಕ ಅಂದ್ರೆ ದೇವರ ಆತ್ಮಿಕ ಸಭೆ ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನ ಶಿರಸ್ಸು ಮತ್ತು ಕ್ರಿಸ್ತನ ಶಿರಸ್ಸಿನ ಆ ಒಂದು ಅಧಿಕಾರವನ್ನು ಹೊಂದಿಕೊಂಡು ದೇಹದ ಎಲ್ಲಾ ಭಾಗಗಳು ಕೆಲಸ ಮಾಡುವಂತವುಗಳು. ಆದ್ರೆ ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ಸೋತು ಹೋಗಿ, ನಾನು ದೇವರಿಗೆ ಅವಿಧೇಯನಾಗಿ, ನಾನು ದೇವರ ಮಾರ್ಗವನ್ನು ಬಿಟ್ಟು ನನ್ನದೇ ಆದಂತಹ ದಾರಿಯಲ್ಲಿ ಲೋಕದ ಚಿತ್ತೆಯಲ್ಲಿ ನಡೆಯುತ್ತಾ ಕೇವಲ ನಾಮಧೇಯ
ಕ್ರೈಸ್ತನಾಗಿ ಜೀವಿಸುವಾಗ ನನ್ನ ಪಾಪಗಳನ್ನ ಮರೆಮಾಡಿ ನಾನು ನೀತಿವಂತನೆಂಬುದಾಗಿ ಆಚೆ ಕಡೆಯಲ್ಲಿ ತೋರಿಸಿಕೊಳ್ಳುವಾಗ ನಾನು ಆ ಒಂದು ಯಾಜಕತ್ವದಿಂದ ದೂರ ಹೋಗ್ತೇನೆ ಎಂಬುದಾಗಿ ದೇವರ ವಾಕ್ಯದ ಎಚ್ಚರಿಕೆಗಳನ್ನು ನಾವು ಕಲ್ತ್ಕೊಳ್ತಾ ಬಂದ್ವಿ. ಮತ್ತೆ ನಾವು ಮುಂದೆ ಮುಂದೆ ನೋಡುವಾಗ ಗೂನು ಗುಜ್ಜರಿ ಅಥವಾ ಗೂನು ಬೆನ್ನು ಇರುವಂತ ಒಬ್ಬ ವ್ಯಕ್ತಿ ಆತನ ನೇರವಾಗಿ ನಿಂತುಕೊಳ್ಳಲು ಸಾಧ್ಯವಿಲ್ಲ. ದೇವರ ಸನ್ನಿಧಾನಕ್ಕೆ ಬಂದು ರೊಟ್ಟಿಗಳನ್ನ ನೇರವಾಗಿ ಇಡಲು ಸಾಧ್ಯವಿಲ್ಲ ಅಥವಾ ಅವರ ದೀಪಸ್ತಂಭದ ಮೇಲೆ ಎಣ್ಣೆ ಒಯ್ಯಲು ಸಾಧ್ಯವಿಲ್ಲ. ಅದೇ ನಮ್ಮ ಆತ್ಮಿಕ ಯಾಜಕತ್ವದ ಕುರಿತಾಗಿ, ಹೊಸ ಒಡಂಬಡಿಕೆ ಯಾಜಕತ್ವದ ಕುರಿತಾಗಿ ನಾವು ನೋಡೋದಾದ್ರೆ, ರಕ್ಷಣೆ ಹೊಂದಿ ಅನೇಕ ಸಂಬಂಧ ದಿನಗಳಾಗಿದೆ, ಅನೇಕ ವರ್ಷಗಳಾಗಿದೆ. ಆತ್ಮಿಕ ವಿಚಾರಗಳಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕಾಗಿತ್ತು, ನಾವು ಬಲ ಹೊಂದಿಕೊಳ್ಳಬೇಕಾಗಿತ್ತು. ನಾವು ಇಬ್ರಿಯ ಗ್ರಂಥಕರ್ತನು ಹೇಳುವ ಹಾಗೆ ನಾವು ಗಟ್ಟಿಯಾದ ಆಹಾರವನ್ನು ಸೇವಿಸಬೇಕಾಗಿತ್ತು. ಆದ್ರೆ ನಾವು ಇನ್ನು ಕೂಸುಗಳ ಹಾಗಿದ್ದೇವೆ. ಮೇಲೆ ಏನಾಗ್ತಿದೆ, ಮೇಲಿನ ಸಂಗತಿಗಳು ನಮಗೆ ಬೇಡ, ಈ ಲೋಕದ ಸಂಗತಿಗಳು ನಮಗೆ ಇಷ್ಟವಾಗಿದೆ. ಈ ಲೋಕವನ್ನು ನಾವು ಬಯಸ್ತಿದ್ದೇವೆ, ಈ ಲೋಕದ ಸಂಗತಿಗಳಲ್ಲಿ ನಾವು ಸಂತೋಷ ಪಡ್ತಿದ್ದೇವೆ ದೇವರ ಕಾರ್ಯಗಳಿಗಿಂತಲೂ. ಆದ್ದರಿಂದ ದೇವರು ನಮ್ಮನ್ನು ತಿರಸ್ಕರಿಸುವತನಾಗಿರ್ತಾನೆ ಯಾಜಕ ಸೇವೆಗೆ. ಮತ್ತೆ ಮುಂದೆ ನಾವು ನೋಡ್ತಾ ಬಂದಾಗೆ ಹೂಗಣ ಅಥವಾ ಕುಳ್ಳ ಕುಬ್ಜ, ಈ ವ್ಯಕ್ತಿ ಹುಟ್ಟಿ ಬೆಳೆದು ಅನೇಕ ವರ್ಷಗಳಾಗಿದೆ, ಪ್ರೌಢತ್ವವನ್ನು ಹೊಂದಿಕೊಂಡಿದ್ದಾನೆ. ಅವನು ಜೀವಿತದಲ್ಲಿ ಬೆಳೆಯುತ್ತಾ ಆತನು ಈ ದೈಹಿಕ ಶರೀರ ಆತನು ಬೆಳೀತಾ ಬಂದರೆ ವಯಸ್ಸಾಗ್ತಾ ಬರ್ತದೆ. ದೇವರ ವಾಕ್ಯದ ನಮ್ಮನ್ನ ಈ ಆತ್ಮಿಕ ಸಂಗತಿಯನ್ನು ನಾವು ಕಲಿತುಕೊಳ್ಳುವಾಗ ಆ ಒಂದು ಕ್ರಿಸ್ತನಲ್ಲಿರುವಂತಹ ಪರಿಪೂರ್ಣತೆಯನ್ನು ನೀವು ಹೊಂದಿಕೊಳ್ಳ್ರಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ. ಕ್ರಿಸ್ತನ ವಿಚಾರವಾದಂತಹ ಸಂಗತಿಗಳು, ಕ್ರಿಸ್ತನ ವಿಚಾರವಾದಂತಹ ಮಹಿಮೆಯ ಸಂಗತಿಗಳು, ಪರಲೋಕದ ಸಂಗತಿಗಳು, ದೇವರ ವಾಕ್ಯದ ಸಂಗತಿಗಳು, ಸಭೆಯ ವಿಚಾರಗಳು, ಎಲ್ಲಾ ಸಂಗತಿಗಳನ್ನ ನಮಗೆ ಕೊಟ್ಟಿರುವಾಗ ನಾವು ಅದರಲ್ಲಿ ಬೆಳೆಯುತ್ತಾ ಪರಿಪೂರ್ಣತೆಯನ್ನು ಹೊಂದಿಕೊಳ್ತಾ ಬರಬೇಕು. ಆದ್ರೆ ಈ ಲೋಕದ ಮೇಲೆ ನಮ್ಮ ಕಣ್ಣುಗಳು ಇಡಲ್ಪಟ್ಟಿರುವುದರಿಂದ, ಈ ಲೋಕದ ಆಶೆಯನ್ನು ನಾವು ಹೊಂದಿಕೊಂಡಿರುವ ಆಗಿರುವುದರಿಂದ, ಮತ್ತು ಈ ಲೋಕದಲ್ಲಿ ನಮ್ಮ ಎಲ್ಲಾ ಸಂಗತಿಗಳನ್ನ ನಮ್ಮ ಮನಸ್ಸು ಈ ಲೋಕದಲ್ಲಿ ಬಯಸ್ತಿರೋದ್ರಿಂದ ನಾವು ಆತ್ಮೀಕವಾಗಿ ಬೆಳೆಯಲು ಸಾಧ್ಯವಾಗ್ತಿಲ್ಲ. ರಕ್ಷಣೆ ಹೊಂದಿ ದೇವರ ಮಕ್ಕಳೆನ್ನುವಂತಹ ಒಂದು ಕರೆಯನ್ನು ಹೊಂದಿ ಎಷ್ಟೋ ವರ್ಷಗಳಾಗಿದೆ. ಆದ್ರೆ ನಾವು ಇನ್ನೂ ಸಹ ಹಸುಗೂಸುಗಳ ಹಾಗೆ ಇದ್ದೇವೆ, ಸಣ್ಣ ಮಕ್ಕಳ ಹಾಗೆ ಇದ್ದೇವೆ. ದೇವರ ವಾಕ್ಯದ ಬೆಳವಣಿಗೆಯನ್ನು ನಾವು ಬಯಸ್ತಿಲ್ಲ. ಆದ್ರಿಂದ ನಾವು ಇನ್ನೂ ಸಹ ಕುಳ್ಳರ ಹಾಗೆ, ಕುಬ್ಜರಾಗೆ ಇದ್ದೇವೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವಿ. ಮುಂದೆ ನಾವು ನೋಡ್ತಾ ಬಂದ ಹಾಗೆ ತಾಯಿಗಣ್ಣ ಎಂಬುದಾಗಿ, ಅಂದ್ರೆ ಕಣ್ಣು ವಿವಿಧ ದೃಷ್ಟಿಯಲ್ಲಿ ವಿವಿಧ ಬೇರೆ ಬೇರೆ ಕಡೆಯಲ್ಲಿ ನೋಡ್ತದೆ ಎಂಬುದಾಗಿ. ನಮ್ಮ ಕಣ್ಣುಗಳು ಒಂದೇ ವಸ್ತುವನ್ನು ನೋಡುವುದರ ಬದಲು ಅಥವಾ ದೇವಾಲಯದಲ್ಲಿ ನಾವು ಕೂತ್ಕೊಂಡು ದೇವರ ಸನ್ನಿಧಾನವನ್ನ ನಾವು ಆಶಿಸುವುದರ ಬದಲು ನಮ್ಮ ಮನಸ್ಸು ಬೇರೆ ಇರ್ತದೆ, ನಾವು ಬೇರೆ ಏನನ್ನೋ ದೃಷ್ಟಿಸ್ತಿದ್ದೇವೆ. ದೇವರ ಆಲಯದಲ್ಲಿ ಕೂತ್ಕೊಂಡು ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯನ್ನು, ಸ್ತೋತ್ರವನ್ನು ಸಲ್ಲಿಸ್ತಿರಬಹುದು. ಅದು ನಮ್ಮ ಮನಸ್ಸಿನಲ್ಲಿ ಲೋಕಕ್ಕೆ ಸಂಬಂಧವಾದಂತಹ ಲೋಕದ ಆಶೆಗಳನ್ನ ಬಯಸುವಂತಹ ಸಂಗತಿಗಳನ್ನ ನಾವು ಬಯಸ್ತಿದ್ದೇವೆ. ದೇವರ ಮೇಲೆಯೂ ಮತ್ತು ಧನದ ಮೇಲೆಯೂ ನಾವು ಮನಸ್ಸಿಟ್ಟಿದ್ದೇವೆ, ದೇವರನ್ನ ಸಂಪೂರ್ಣವಾಗಿ ಆತುಕೊಂಡಿಲ್ಲ ಎಂಬುದಾಗಿ ಹೇಳುವಾಗ ನಮ್ಮ ಒಂದು ಯಾಜಕ ಸೇವೆನ ದೇವರು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಅದನ್ನು ತಿರಸ್ಕರಿಸುತ್ತಾನೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವಿ. 9 ಸಂಗತಿಗಳನ್ನ ನಾವು ಕಳೆದ ಬಾರಿ ಧ್ಯಾನ ಮಾಡ್ತಾ ಬಂದ್ವಿ. ಅದನ್ನ ನಾವು ಮುಂದುವರಿಸುವವರಾಗಿರೋಣ. ಮುಂದೆ ನಾವು ನೋಡ್ತಾ ಬರುವಾಗ ಈ ಯಾಜಕ ಕಾಂಡದ 21ನೇ ಅಧ್ಯಾಯದಲ್ಲಿ ಮುಂದೆ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ದೇವರು ಹೇಳ್ತಾರೆ, ಕಜ್ಜಿಗಳುಳ್ಳವನು ಎಂಬುದಾಗಿ. ಅದನ್ನು ನಾವು KJV ವರ್ಷನಲ್ಲಿ ನೋಡಿದ್ರೆ ಸ್ಕರ್ವಿ, ಯಾರಿಗೆ ಈ ಒಂದು ದೇಹದಲ್ಲಿ ಈ ಒಂದು ಅನಾರೋಗ್ಯ ಇದೆ ಅಥವಾ ಈ ಒಂದು ಅನಾರೋಗ್ಯದಿಂದ ಬಳಲ್ತಿದ್ದಾನೆ, ಅವನು ದೇವರ ಸನ್ನಿಧಾನಕ್ಕೆ ಬರಬಾರದು ಎಂಬುದಾಗಿ ದೇವರು ಎಚ್ಚರಿಸುವಂತ ಒಂದು ಸಂಗತಿ. ಈ ಕಜ್ಜಿಗಳುಳ್ಳವನು ಎಂಬುದಾಗಿ ನಾವು ನೋಡ್ತಾ ಬರುವಾಗ ಅನೇಕ ಸಂಗತಿಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕಜ್ಜಿ ಅಥವಾ ಸ್ಕರ್ವಿ ಈ ರೋಗದ ಕುರಿತಾಗಿ ಅನೇಕ ಸಂಗತಿಗಳು ನಮಗೆ ತಿಳಿದಾವೆ ಈಗಾಗ್ಲೇ. ಸಿ ವಿಟಮಿನ್ ಕೊರತೆಯಿಂದ ದೇಹದಲ್ಲಿ ಕಡಿತ ಉಂಟಾಗುತ್ತದೆ ಮತ್ತು ಅದರಿಂದ ದೇಹ ಬಲಹೀನವಾಗ್ತದೆ. ಅನೇಕ ರೀತಿಯಲ್ಲಿ ತೊಂದರೆಗಳನ್ನ ಹಾದು ಹೋಗುವಂತ ಒಂದು ಸಂಗತಿ. ಆದ್ರೆ ಕ್ರಿಸ್ತನ ಅಥವಾ ಆತ್ಮಿಕ ಯಾಜಕತ್ವದ ಕುರಿತಾಗಿ ನಾವು ನೋಡುವಾಗ ಯಾಕೆ ಈ ಸಂಗತಿಗಳು ಉಂಟಾಗ್ತದೆ ಎಂಬುದಾಗಿ ನಾವು ನೋಡುವಾಗ, ನಮ್ಮ ದೇಹದಲ್ಲಿ ದೇವರು ಗಾಯಗಳನ್ನು ಉಂಟು ಮಾಡುವಾಗ ಅಥವಾ ನಮ್ಮ ದೇಹದ ಒಂದು ಚರ್ಮ ಏನಿರ್ತದೆ, ಕಜ್ಜಿ ಹೇಗೆ ಬರ್ತದೆ ಎಂಬುದಾಗಿ ನಾವು ನೋಡುವಾಗ, ನಾವು ಕ್ಲೀನ್ ಆಗಿರ್ತಾರೆ, ಹೈಜೀನ್ ಮೇಂಟೈನ್ ಮಾಡದೆ ಹೋದ್ರೆ ನಮ್ಮ ದೇಹದಲ್ಲಿ ಕಜ್ಜಿಗಳು ಉಂಟಾಗ್ತವೆ. ಅಥವಾ ನಾವು ಕೆಟ್ಟದಾದಂತ ಸಂಗತಿಗಳ ಅದ್ರ ಜೊತೆ ನಾವು ಅದನ್ನು ನಾವು ಮುಟ್ಟುವಾಗ ನಮ್ಮ ದೇಹದಲ್ಲಿ ಕಜ್ಜಿಗಳು ಉಂಟಾಗ್ತವೆ. ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತಾ ಬರ್ತೇವೆ, ದೇವರ ವಾಕ್ಯದ ಆ ಒಂದು ಪ್ರೊಟೆಕ್ಷನ್ ಏನಿದೆ, ದೇವರ ಆತ್ಮನ ಪ್ರೊಟೆಕ್ಷನ್ ಏನಿದೆ, ನಾವು ಅದನ್ನ ಬೇಡವೆನಿಸ್ಕೊಂಡವನಾಗಿ
ತಿಮೋತಿಯನ್ ಹೇಳ್ತಾ ಬರ್ತಾನಲ್ವಾ, ನಮ್ಮ ಸಂಗತಿಗಳನ್ನ ನಾವು ಸಂಪೂರ್ಣವಾಗಿ ತ್ಯಜಿಸಿದವರಾಗಿ ದೇವರ ವಾಕ್ಯದ ಆ ಒಂದು ಪ್ರೊಟೆಕ್ಷನ್, ಅಂದ್ರೆ ದೇವರ ವಾಕ್ಯದ ಆ ಒಂದು ಆ ಎಚ್ಚರಿಕೆಗಳು, ದೇವರ ವಾಕ್ಯದ ಒಂದು ಗದರಿಕೆಗಳು, ಎಚ್ಚರಿಸುವಿಕೆಗಳನ್ನು ನಾವು ತಿರಸ್ಕರಿಸುವಾಗ ಈ ಒಂದು ಅನಾರೋಗ್ಯಕ್ಕೆ ನಾವು ಒಳಗಾಗ್ತೇವೆ ಎಂಬುದಾಗಿ 2 ತಿಮೋತಿ 4ನೇ ಅಧ್ಯಾಯದ ಮೊದಲ 5 ವಚನಗಳನ್ನು ಓದ್ಕೊಳ್ತಾ ಬರೋಣ. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವೂ ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯದ ಸ್ಪಷ್ಟತೆ ಇದೆ, ದೇವರ ವಾಕ್ಯದ ಎಚ್ಚರಿಕೆ ಇದೆ, ದೇವರ ವಾಕ್ಯದ ಗದರಿಕೆ ಇದೆ. ಈ ಸ್ವಸ್ಥ ಬೋಧನೆಯನ್ನ ಜನರು ಬಯಸ್ತಿಲ್ಲ, ಈ ಸ್ವಸ್ಥ ಬೋಧನೆಯನ್ನ ಜನರು ಕೇಳಿಸಿಕೊಳ್ಳಲು ಇಷ್ಟಪಡ್ತಿಲ್ಲ. ಆದ್ರೆ ಅವರು ದೇವರ ವಾಕ್ಯದ ಈ ಒಂದು ಪ್ರೊಟೆಕ್ಷನ್ ಏನಿದೆ, ನನ್ನ ಮಕ್ಕಳನ್ನ ನಾನು ಗದರಿಸಿ ಎಚ್ಚರಿಸಿ ಅವರನ್ನ ನೀತಿಯ ಮಾರ್ಗದಲ್ಲಿ ನಡೆಸಬೇಕು, ನನ್ನ ಮಕ್ಕಳನ್ನ ನಾನು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಕರೆತರಬೇಕೆಂಬುದಾಗಿ ದೇವರು ನಮ್ಮನ್ನ ಎಚ್ಚರಿಸುವಾಗ, ನಮ್ಮನ್ನು ಗದರಿಸುವಾಗ, ನಮ್ಮನ್ನು ಖಂಡಿಸುವಾಗ ನಮಗೆ ಅದು ಬೇಡ. ನಾವು ಬೇರೆ ಸಂಗತಿಗಳನ್ನ, ಲೋಕದ ಮಲಿನತೆಯನ್ನ ಇಷ್ಟಪಡ್ತೇವೆ, ಲೋಕದ ಕೊಳಕುಗಳನ್ನ ನಾವು ಇಷ್ಟಪಡ್ತೇವೆ. ನಾವು ಅದನ್ನ ಸಹಿಸಿಕೊಳ್ಳದೆ, ನಮಗೆ ದೇವರ ವಾಕ್ಯದ ಗದರಿಕೆ ಬೇಡ ಎಂಬುದಾಗಿ ನಾವು ಅದನ್ನ ಬಿಟ್ಟು ಅದನ್ನು ಸಹಿಸಿಕೊಳ್ಳದೆ ನಾವು ನಮ್ಮದೇ ಆದಂತಹ ಕಾರ್ಯಗಳನ್ನ ನಾವು ತೀಟೆ ಕಿವಿಗಳವರಾಗಿ ಆಚೆ ಹೋಗುವಾಗ ನಾವು ನೋಡ್ತೇವೆ. ಆಗ ನಮಗೆ ಕಜ್ಜಿಗಳು ಉಂಟಾಗ್ತವೆ. ಕಜ್ಜಿಗಳು ನಮ್ಮನ್ನ ಬಾಧಿಸಿ ಆ ಒಂದು ಸಂಪೂರ್ಣವಾಗಿ ನಮ್ಮನ್ನ ಕುಗ್ಗಿಸಿ ಬಿಡುವಂತವುಗಳಾಗಿರ್ತವೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿರ್ತದೆ. ಹಾಗಾದ್ರೆ ಇದರ ಹೇಗೆ ನಾವು ಇದನ್ನು ನಾವು ಕ್ಯೂರ್ ಮಾಡಿಕೊಳ್ಳಬಹುದು ಎಂಬುದಾಗಿ ನಾವು ನೋಡುವಾಗ, ನಮಗೆ ಸ್ಕರ್ವಿ ಎಂಬುದಾಗಿ ನಾವು ನೋಡುವಾಗ ಸಣ್ಣ ಮಕ್ಕಳಿಗೂ ಸಹ ತಿಳಿಸಿಕೊಡುವಂತ ಸಂಗತಿ ವಿಟಮಿನ್ ಸಿ ಯ ಕೊರತೆ ಎಂಬುದಾಗಿ. ಈ ವಿಟಮಿನ್ ಯಾವ್ದ್ರಲ್ಲಿ ನಮಗೆ ನ್ಯಾಚುರಲ್ ಆಗಿ ಹೇಗೆ ಸಿಗ್ತದೆ ಎಂಬುದಾಗಿ ನಾವು ನೋಡುವಾಗ, ವಿಟಮಿನ್ ಸಿ ಇರುವಂತಹ ಹಣ್ಣುಗಳು. ಈ ವಿಟಮಿನ್ ಸಿ ಇರುವಂತಹ ಹಣ್ಣುಗಳು ಬಹಳ ಸಿಹಿಯಾಗಿರೋದಿಲ್ಲ, ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಆದ್ರೆ ನಾವು ನೋಡ್ತಾ ಬರ್ತೇವೆ ಅದು ಹುಳಿಯಾಗಿರ್ತವೆ. ಅದನ್ನ ಸೇವಿಸುವಾಗ ನಮಗೆ ತಿನ್ಬೇಕಂತ ಅನ್ಸೋದಿಲ್ಲ. ಯಾವ್ದು ಕೆಮ್ಮಿನ ಸಿರಪ್ ಆಗ್ಲಿ ಅಥವಾ ಯಾವ್ದು ಮೆಡಿಸಿನ್ ಆಗ್ಲಿ ನಾವು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ. ಅದನ್ನೇ ದೇವರ ವಾಕ್ಯ ಇಲ್ಲಿ ಸಹ ಹೇಳ್ತಿರುವಂತದ್ದು. ದೇವರ ವಾಕ್ಯ ನಮ್ಮನ್ನ ಏನ್ ಮಾಡ್ತದೆ, ನಮ್ಮನ್ನ ಖಂಡಿಸುತ್ತದೆ, ನಮ್ಮನ್ನ ಗದರಿಸುತ್ತದೆ, ನಮ್ಮನ್ನ ಎಚ್ಚರಿಸುತ್ತದೆ ಎಂಬುದಾಗಿ. ನಾವು ಯಾವಾಗ ಈ ಖಂಡನೆಗೆ, ಗದರಿಕೆಗೆ, ಎಚ್ಚರಿಸುವಿಕೆಗೆ ಕಿವಿಗೊಟ್ಟು ನಮ್ಮನ್ನ ನಾವು ತಿದ್ದಿಕೊಳ್ತೇವೋ, ನಮ್ಮನ್ನ ನಾವು ಸರಿಪಡಿಸಿಕೊಳ್ತೇವೋ, ನಾವು ದೇವರ ವಾಕ್ಯಕ್ಕೆ ಒಳಗಾಗಿ ಶುದ್ಧೀಕರಣೆಗೆ ಒಳಪಡಲು ನಾವು ಬಯಸ್ತೇವೋ, ಆಗ ಮಾತ್ರವೇ ನಾವು ನೋಡ್ತಾ ಬರುವಂತದ್ದು ದೇವರ ವಾಕ್ಯದಲ್ಲಿ ನಾವು ಬೆಳೆಯುವಂತದ್ದು ಮತ್ತು ಆತನ ಯಾಜಕ ಸೇವೆಯಲ್ಲಿ ಮುಂದುವರಿಸುವಂತಹ ಆ ಒಂದು ಭಾಗ್ಯ ನಮಗೆ ಸಿಗುವಂತದ್ದಾಗಿದೆ. ಆದ್ರೆ ಯಾವಾಗ ನಾವು ಈ ಖಂಡನೆಯನ್ನ, ಗದರಿಕೆಯನ್ನ, ಎಚ್ಚರಿಸುವಿಕೆ ನಾವು ಬಿಟ್ಟವರಾಗಿ ಲೌಕಿಕರಾಗಿ ನಾವು ನಡೀತೇವೋ, ಆಗ ಆ ಒಂದು ಕಜ್ಜಿ ನಮ್ಮನ್ನ ಆವರಿಸಿಕೊಳ್ಳುವಂತದ್ದಾಗಿರ್ತದೆ. ಮತ್ತೆ ಈ ಕಜ್ಜಿ ನಮ್ಮನ್ನ ಆವರಿಸಿಕೊಳ್ಳೋದಾದ್ರೆ ದೇವರ ಸನ್ನಿಧಾನದಿಂದ ನಾವು ದೂರ ಹೋಗುವವರಾಗಿರ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿರ್ತದೆ. ನೋಡ್ರಿ, ಈ ಸಂಗತಿಗಳು ಹೊಸದಾಗಿ ಏನಿಲ್ಲ, ಪೌಲ ಹೊಸದಾಗಿ ಏನು ಬರ್ತಿಲ್ಲ. ಅದನ್ನ ನಾವು ನೋಡುವ ಹಾಗೆ ದೇವರು ಆದಿಯಿಂದಲೇ ಎಲ್ಲಾ ಸಂಗತಿಗಳನ್ನ ನಮಗೆ ತಿಳಿಸ್ತಾ ಬರ್ತಿದ್ದಾನೆ. ಇದನ್ನ ಲೇವಿಯರಿಗೆ ನೀವು ಕಜ್ಜಿಗಳನ್ನ ನೀವು ಹೊಂದಿಕೊಂಡಿರೋದಾದ್ರೆ ನೀವು ನನ್ನ ಸನ್ನಿಧಾನಕ್ಕೆ ಬರೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಬಂದ್ರು. ಇಸ್ರಾಯೇಲರ ಜೀವಿತವನ್ನು ನಾವು ನೋಡುವಾಗ ದೇವರ ಸನ್ನಿಧಾನದಲ್ಲೇ ಅವರು ಜೀವಿಸ್ತಾ ಬಂದ್ರು. ದೇವರ ಕಾರ್ಯಗಳನ್ನ ಅವರು ಅತಿ ಎದುರುಗಡೆನವರು ನೋಡ್ತಾ ಬಂದಾಗ್ಯೂ ಸಹ ದೇವರ ಖಂಡನೆಯನ್ನ ಗದರಿಸುವಿಕೆಯನ್ನು ಅವರು ಇಷ್ಟಪಡ್ಲಿಲ್ಲ. ಯಾವಾಗ ಅವರು ಅದನ್ನು ತಿರಸ್ಕರಿಸ್ತಾರೋ ದೇವರಿಂದ ಬಹಳವಾಗಿ ಗದರಿಕೆಗಳನ್ನ, ಶಿಕ್ಷೆಗಳನ್ನ ಅವರು ಹೊಂದಿಕೊಳ್ತಾರೆ ಮತ್ತು ದೇವರವ್ರನ್ನ ತಳ್ಳಿ ಬಿಡ್ತಾನೆ. ನೀವು ನನ್ನವರೆಲ್ಲ ಹೋಗಿ ನನ್ನ ಸನ್ನಿಧಾನದಿಂದ ನೀವು ತೊಲಗಿ ಹೋಗಿರಿ ಎಂಬುದಾಗಿ 70 ವರ್ಷಗಳ ಕಾಲ ಅವರು ದೇವರಿಂದ ದೂರ ಹೋಗುವಾಗ ಅವರು ಮಾನಸಾಂತರ ಪಡುವಂತ ಜೀವಿತ ನಾವು ನೋಡ್ತಾ ಬರ್ತೇವೆ. ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ಇವೆಲ್ಲವೂ ಸಹ ಎಚ್ಚರಿಕೆಗಳಾಗಿ ಮತ್ತು ಬುದ್ಧಿವಾದಗಳಾಗಿ ಅದು ಬರೆಯಲ್ಪಟ್ಟಿವೆ ಎಂಬುದಾಗಿ ಪೌಲನು ನಮಗೆ ತಿಳಿಸ್ತಾ ಬರ್ತಾನೆ. ಈ ಸಂಗತಿಗಳನ್ನ ನಾವು ಕಲಿತುಕೊಳ್ತಿರುವಾಗ ಅಥವಾ ಧ್ಯಾನ ಮಾಡ್ತಿರುವಾಗ ನಮಗೆ ಇರುವಂತ ಮುಖ್ಯವಾದಂತ ಸಂಗತಿ, ದೇವರ ವಾಕ್ಯವನ್ನ ನಾವು ಆ ಗದರಿಕೆಯನ್ನ, ಎಚ್ಚರಿಸುವಿಕೆಯನ್ನ ಕಿವಿಗೊಟ್ಟು ಕೇಳದೆ ಹೋದ್ರೆ ನಾವು ಸಹ ದೇವರ ಸನ್ನಿಧಾನದಿಂದ ದೂರ ತಳ್ಳಲ್ಪಡುವಂತವರಾಗಿರ್ತೇವೆ. ದೇವರ ಆ ಒಂದು ಮಹಾ ಕೃಪೆಯಿಂದ
ನಮ್ಮನ್ನೇ ನಾವು ತಿರಸ್ಕರಿಸಲ್ಪಡುವಂತವರಾಗಿರ್ತೇವೆ. ನಾವು ಮುಂದೆ ಹೋಗುವಂತವರಾಗಿರೋಣ. ಮುಂದಿನ ಒಂದು ದೌರ್ಬಲ್ಯತೆ ತುರಿಗಳುಳ್ಳವನು ಎಂಬುದಾಗಿ. ಈ ಕಜ್ಜಿಗಳುಳ್ಳವನು ಮತ್ತು ತುರಿಗಳುಳ್ಳವನು ಎಂಬುದಾಗಿ ನಾವು ನೋಡುವಾಗ ಆ ಇದನ್ನು ಮೆಡಿಕಲಿ ನಾವು ನೋಡುವಾಗ ಬಹಳ ಸಿಮಿಲಾರಿಟಿ ಎರಡರಲ್ಲಿಯೂ ಸಹ ಇದೆ. ಕಜ್ಜಿ ಬಂದು ಸಹ ನಮಗೆ ದೇಹ ದುರ್ಬಲ ಆಗುತ್ತೆ, ಇಮ್ಯುನಿಟಿ ಕಡಿಮೆ ಆಗಿರ್ತದೆ ಮತ್ತು ಅದರಿಂದ ಸುಸ್ತಾಗುತ್ತೆ ಮತ್ತು ಅನೇಕ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅದೇ ರೀತಿ ತುರಿಗಳುಳ್ಳವನು ಎಂಬುದಾಗಿ ನಾವು ನೋಡುವಾಗ ಇದೇ ಗುಣಲಕ್ಷಣಗಳು, ಆಲ್ಮೋಸ್ಟ್ ಇದೇ ಗುಣಲಕ್ಷಣಗಳು ಬರ್ತವೆ ಮತ್ತು ಆ ಆ, ನಮ್ಮ ದೇಹದ ಮಾಂಸಖಂಡಗಳು ಬಲಹೀನವಾಗಿ ನಾವು ಬಹಳ ಕಾರ್ಯವನ್ನು ಮಾಡಲು ಆಗುವುದಿಲ್ಲ. ಇದನ್ನೇ ಎರಡನ್ನು ನಾವು ನೋಡ್ತಾ ಬರುವಾಗ ಇದಕ್ಕೆ ಇರುವಂತ ಒಂದೇ ಒಂದು ಸಂಗತಿ, ದೇವರ ವಾಕ್ಯದ ಎಚ್ಚರಿಕೆ, ವಿಟಮಿನ್ ಸಿ ಅಥವಾ ಆ ಒಂದು ಹುಳಿ ನಮ್ಮಲ್ಲಿ ಆ ಒಂದು ಒಗ್ರಾಗಿರುವಂತಹ ಒಂದು ವಸ್ತು ನಮ್ಮ ದೇಹಕ್ಕೆ ಬೀಳದೆ ಹೋದ್ರೆ ನಮಗೆ ಇದರಿಂದ ಬಿಡುಗಡೆ ಸಿಗೋದಿಲ್ಲ. ಅದೇ ರೀತಿ ನಾವು ದೈಹಿಕವಾಗಿ ಅಥವಾ ಆತ್ಮಿಕವಾಗಿ ನಾವು ಎಷ್ಟು ದೇವರಿಂದ ದೂರ ಹೋಗ್ತೇವೋ ನಮ್ಮ ಆತ್ಮಿಕ ಜೀವಿತ ಅಥವಾ ನಮ್ಮ ಶರೀರಾಧೀನ ಸ್ವಭಾವ ಅದು ಹೆಚ್ಚುತ್ತಾ ಬರುವಾಗ ನಮ್ಮ ಆತ್ಮನ ಅನುಸರಿಸುವಂತಹ ಒಂದು ಜೀವಿತ ಬಹಳವಾಗಿ ಬಲಹೀನವಾಗ್ತಾ ಅದು ನಮ್ಮನ್ನ ದೇವರ ಕರೆಗೆ ಕಿವಿಗೊಡಲಾರದ ಹಾಗೆ ನಮ್ಮನ್ನ ಮಾಡುವಂತದ್ದಾಗಿರ್ತದೆ. ಕೀರ್ತನೆ 119ನೇ ಕೀರ್ತನೆ 28ರಲ್ಲಿ ಸಹ ಈ ಒಂದು ವಾಕ್ಯವನ್ನು ನಾವು ನೋಡಬಹುದು. ಮನೋವ್ಯತೆಯಿಂದ ಕಣ್ಣೀರು ಸುರಿಸುತ್ತೇನೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ಇಲ್ಲಿ ಕೀರ್ತನಗಾರನು ಹೇಳ್ತಾ ಬರೋ ಹಾಗೆ ಈ ಕೀರ್ತನಗಾರನು ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ತಿಮೋತಿಯನ ಕಾಲದಲ್ಲಿ ಪೇರನ್ನು ಎಚ್ಚರಿಸ್ತಾ ಬರೋ ಹಾಗೆ ಜನರು ದೇವರ ವಾಕ್ಯವನ್ನ ಸಹಿಸಲಾರದಂತ ತೀಟೆ ಕಿವಿಗಳುಳ್ಳವರಾಗಿದ್ದಾರೆ. ಅವರಿಗೆ ದೇವರ ವಾಕ್ಯದ ಸರಳತೆ ಬೇಡ, ಸ್ಪಷ್ಟತೆ ಬೇಡ, ಗದರಿಕೆ ಎಚ್ಚರಿಕೆಗಳು ಬೇಡ, ಆದ್ರೆ ತಮ್ಮ ಮನಸ್ಸಿಗೆ ಇಷ್ಟ ಬಂದವರನ್ನು ಅವ್ರು ನೇಮಿಸಿಕೊಳ್ತಿದ್ದಾರೆ. ಆದ್ರೆ ಈ ಕೀರ್ತನಗಾರನು ಏನ್ ಮಾಡ್ತಿದ್ದಾನೆ, ಈ ಕಜ್ಜಿಗಳು, ಈ ತುರಿಕೆಗಳು ಅವನಿಗೆ ಬರುವಾಗ ಆತ್ಮೀಕ ಜೀವಿತದಲ್ಲಿ ದೇವರ ವಾಕ್ಯದ ಆ ಒಂದು ಎಚ್ಚರಿಕೆಗಳನ್ನ, ಗದರಿಕೆಗಳನ್ನ ಆತನು ಬಿಟ್ಟು ದೂರ ಹೋಗಿ ದೇವರಿಂದ ಶಿಕ್ಷೆಗಳನ್ನ ಮತ್ತು ಲೋಕದ ಆಶೆಗಳನ್ನ ಒಳಗಾಗಿ ಆತನು ದೇವರಿಂದ ದೂರ ಹೋಗ್ತಿರುವಾಗ ದೇವರ ಆ ಒಂದು ಸನ್ನಿಧಾನವನ್ನು ಪುನಃ ಆತನು ಬಯಸ್ತಿದ್ದಾನೆ, ಪಶ್ಚಾತ್ತಾಪ ಪಡ್ತಿದ್ದಾನೆ ಮತ್ತು ಮನೋವ್ಯತೆಯಿಂದ ಕಣ್ಣೀರು ಸುರಿಸ್ತಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವನು ಕೇವಲ ಪಶ್ಚಾತ್ತಾಪ ಪಡ್ತಿಲ್ಲ, ಆದ್ರೆ ದೇವರ ಬಳಿಗೆ ಪುನಃ ಬರ್ಬೇಕೆನ್ನುವಂತ ಒಂದು ಆಶೆಯನ್ನು ಇಟ್ಕೊಂಡಿದ್ದಾನೆ. ನಮಗೆ ದೇಹದಲ್ಲಿ ತುರಿಕೆ ಬರುವಾಗ ನಾವು ಅದನ್ನ ಕೆರ್ಕೊಂಡು ಗಾಯ ಆಗುತ್ತೆ. ಈ ಗಾಯ ಒಣಗುವಾಗ ಒಂದು ಇಚಿಂಗ್ ಸೆನ್ಸೇಷನ್ ಇರುತ್ತೆ. ಇದನ್ನೇ ನಾವು ದೇವರ ವಾಕ್ಯದ ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರೋ ಹಾಗೆ, ಎರಡನೇ ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ಈಗ ತಾನೇ ಓದುತ್ತಾ ಬಂದ ಹಾಗೆ 4ನೇ ಅಧ್ಯಾಯದ ಮೊದಲ 5 ವಚನಗಳಲ್ಲಿ ಜನರು ತೀಟೆ ಕವಿಗಳುಳ್ಳವರಾಗಿ ಎಂಬುದಾಗಿ ಕನ್ನಡದಲ್ಲಿ ಬರ್ದಿದ್ರೆ, ಇಂಗ್ಲಿಷ್ ನಲ್ಲಿ ಇಚಿಂಗ್ ಇಯರ್ಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಬರ್ದಿದ್ದಾರೆ. ಅಂದ್ರೆ ಅವರ ಕಿವಿ ಹೇಗಿರುತ್ತೆ ಅಂದ್ರೆ, ಗಾಯ ಅದು ಒಣಗುವಾಗ ಯಾವ ರೀತಿಯಲ್ಲಿ ಕಡ್ತಾ ಬರುತ್ತೋ ಅದೇ ರೀತಿಯಲ್ಲಿ ಅವರು ಸಹ ಆ ಒಂದು ಕಿವಿ ಆ ರೀತಿಯಲ್ಲಿ ಆ ಒಂದು ಸಿಮಿಲರ್ ಕಂಡೀಷನ್ ಅಲ್ಲಿ ಇದ್ಕೊಂಡು ಅವರು ಆ ಒಂದು ಕೆರೆತವನ್ನು ತಡ್ಕೊಳ್ಳಲಾರದೆ ನಾವು ನೋಡ್ತೇವೆ, ಅವರು ಬೇರೆ ಸಂಗತಿಗಳನ್ನ ಇಷ್ಟಪಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಕೀರ್ತನಗಾರನು ಬರೆಯುವ ಹಾಗೆ, ನಾನು ಮನೋವ್ಯತೆಯಿಂದ ಕಣ್ಣೀರು ಸುರಿಸ್ತಿದ್ದೇನೆ, ನನಗೆ ಗಾಯಗಳಾಗಿದೆ, ಹೌದು ನನಗೆ ಗೊತ್ತು, ಅದರಿಂದ ನಾನು ಕಣ್ಣೀರು ಸುರಿಸ್ತಿದ್ದೇನೆ, ಪಶ್ಚಾತ್ತಾಪ ಪಡ್ತಿದ್ದೇನೆ. ಅದು ಮಾತ್ರವಲ್ಲ, ನಾನು ನಿನ್ನ ಬಳಿಗೆ ಬರ್ತಿದ್ದೇನೆ ಸ್ವಾಮಿ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು ಎಂಬುದಾಗಿ ಕೀರ್ತನಗಾರನು ಹೇಳ್ತಾ ಬರುವಂತದ್ದು ಸಂಗತಿ. ನಾವು ಸೋತ್ ಹೋಗಬಹುದು ಕ್ರೈಸ್ತಿಯ ಜೀವಿತದಲ್ಲಿ ಅಥವಾ ನಾವು ಲೌಕಿಕವಾಗಿ ಜೀವಿಸುವಾಗ ಅನೇಕ ಬಾರಿ ನಾವು ಶರೀರ ಭಾವಕ್ಕೆ ಒಳಗಾಗಿ ಸೋತು ಹೋಗುವಂತವರಾಗಿರ್ತೇವೆ, ಲೋಕದ ಮಲಿನತೆಗೆ ಒಳಗಾಗಿ ನಾವು ಸೋತು ಹೋಗುವಂತವರಾಗಿರ್ತೇವೆ, ಹತ್ತಿಕೊಳ್ಳುವಂತ ಪಾಪಗಳು ನಮ್ಮನ್ನು ಕ್ರಿಸ್ತನ ಸನ್ನಿಧಾನದಿಂದ ದೂರ ತಳ್ಳುವಂತವರಾಗಿರ್ತೇವೆ. ಆದ್ರೆ ನಾವು ಮಾಡಬೇಕಾಗಿರುವಂತ ಮೊದಲನೇ ಸಂಗತಿ, ದೇವರ ವಾಕ್ಯದ ನಮ್ಮನ್ನು ನಾವು ತೊಳಕೊಂಡು ಶುದ್ಧಪಡಿಸಿಕೊಳ್ಬೇಕು. ದೇವರ ವಾಕ್ಯದ ಆ ಒಂದು ಗದರಿಕೆಗಳನ್ನ, ಖಂಡನೆಗಳನ್ನ, ಎಚ್ಚರಿಕೆಗಳನ್ನ ನಾವು ಕೇಳಿ ಗಮನಿಸಿ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳಲು ನಾವು ಯಾವಾಗಲೂ ಅದನ್ನ ಹಾತೊರೆಯುವಂತವರಾಗಿರ್ಬೇಕು. ಇಲ್ಲದೆ ಹೋದ್ರೆ ಈ ಕಜ್ಜಿಗಳು ಮತ್ತು ತುರಿಕೆಗಳು ನಮ್ಮನ್ನ ಸಂಪೂರ್ಣವಾಗಿ ಆತ್ಮಿಕವಾಗಿ ಬಲಹೀನರನ್ನಾಗಿ ಮಾಡಿ ಸಂಪೂರ್ಣವಾಗಿ ನಮ್ಮನ್ನ ದೇವರಿಂದ ದೂರ ತಳ್ಳುವಂತ ಸಂಗತಿ ಮತ್ತು ಆ ಒಂದು ಆತ್ಮೀಕತೆ, ಆ ಒಂದು ಯಾಜಕತ್ವದ ಆ ಒಂದು ಕರೆಯಿಂದ ನಾವು ದೂರ ತಳ್ಳಲ್ಪಡುವವರು ಸಹ ನಾವು ಆಗಿದ್ದೇವೆ. ಮತ್ತು ಕೊನೆಯದಾಗಿ ನಾವು ನೋಡುವಾಗ ಬೀಜ ದೋಷಗಳುಳ್ಳವನು ಎಂಬುದಾಗಿ, ಇದನ್ನ ನಾವು ವೈದ್ಯಕೀಯವಾಗಿ ಅಥವಾ ಹೇಳೋದಾದ್ರೆ ಅಥವಾ ಒಬ್ಬ ಮನುಷ್ಯನ ಜೀವಿತದಲ್ಲಿ ನಾವು ನೋಡುವಾಗ ಆತನ ಒಂದು ಜೀವಿತದಲ್ಲಿ ಎಲ್ಲಾ ಸಂಗತಿಗಳು ಸರಿ ಇದೆ, ದೈಹಿಕವಾಗಿ ನೋಡುವುದಕ್ಕೆ ಬಹಳ ಸುಂದರನಾಗಿದ್ದಾನೆ,
ಕುಂಟನಲ್ಲ, ಕುರುಡನಲ್ಲ, ಮತ್ತೆ ಆತನ ಮೂಗು ಚೆನ್ನಾಗಿದೆ, ಆತನು ಉನ್ನತ ಎತ್ತರವಾಗಿದ್ದಾನೆ, ಮತ್ತು ಆತನಲ್ಲಿ ಯಾವುದೇ ಬೆನ್ನು ಬಾಗಿಲ್ಲ, ಕುಳ್ಳನಲ್ಲ, ಆತನು ಸಾಮಾನ್ಯನಾಗಿದ್ದಾನೆ, ಆತನ ಕಣ್ಣು ಸರಿಯಾಗಿ ಕಾಣಿಸ್ತಿದೆ, ಕಜ್ಜಿಗಳು ತುರುಕಿಗಳು ಯಾವುದೂ ಇಲ್ಲ. ಆದ್ರೆ ಆತನು ತನ್ನ ಸಂತಾನವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗ್ತಿಲ್ಲ. ದೇವರು ತನ್ನ ಸೃಷ್ಟಿ ಕಾರ್ಯದಲ್ಲಿ ಹೇಳಿದಂತ ಮೊದಲನೇ ಸಂಗತಿ, ಆದಾಮನನ್ನು ಮತ್ತು ಅವಳನ್ನು ಉಂಟು ಮಾಡಿ ನೀವು ಆ ಬಹುಸಂತಾನವುಳ್ಳವರಾಗಿ ನಿಮ್ಮದಾಗಿ ಆಶೀರ್ವಾದ ಕೊಡ್ತಾನೆ. ಆದ್ರೆ ಈ ಯಾಚಕನ ಒಂದು ಸಂಗತಿಯನ್ನು ನಾವು ನೋಡುವಾಗ, ಅವನು ದೈಹಿಕವಾಗಿ ಬಹಳ ಸುಂದರನಾಗಿದ್ದಾನೆ, ಪುಷ್ಟನಾಗಿದ್ದಾನೆ, ಎತ್ತರವಾಗಿದ್ದಾನೆ, ಆತನಲ್ಲಿ ಯಾವುದೇ ಕಜ್ಜಿ ಇಲ್ಲ, ತುರಿಕೆ ಇಲ್ಲ, ಆತನ ಕಣ್ಣು ಸರಿಯಾಗಿ ಕಾಣ್ತಿದೆ. ಆದ್ರೆ ಆತನ ಸಂತಾನವನ್ನ ಮುಂದುವರಿಸಿಕೊಳ್ಳುವಲ್ಲಿ ಆತನಿಗೆ ಆಗ್ತಿಲ್ಲ. ಆ ಒಂದು ಸ್ಥಿತಿಯಲ್ಲಿ ಆತನು ಇಲ್ಲ. ಫಲ ಕೊಡಲು ಆತನಿಗೆ ಆಗ್ತಿಲ್ಲ. ದೇವರ ಆ ಒಂದು ಉನ್ನತವಾದಂತಹ ಆಶೀರ್ವಾದವೇ ಆತನಿಗೆ ಇಲ್ಲ. ಇದನ್ನು ನಾವು ಆತ್ಮಿಕ ಜೀವಿತದಲ್ಲಿ ನಾವು ನೋಡುವಾಗ, ಕ್ರಿಸ್ತನು ಹೇಳುವಂತ ಸಂಗತಿ ಯೋಹಾನನ ಸುವಾರ್ತೆಯಲ್ಲಿ, ನೀವು ನನ್ನ ಶಿಷ್ಯರಾಗುವಾಗ ಮಾತ್ರವೇ ನೀವು ಫಲ ಕೊಡ್ತೀರಿ. ಆ ಫಲ ಕೊಡುವಾಗ ನನ್ನ ತಂದೆಗೆ ಮಹಿಮೆ ಆಗ್ತದೆ ಎಂಬುದಾಗಿ, ಮತ್ತು ಬಹಳ ಫಲಗಳನ್ನು ಕೊಡುವಾಗ ತಂದೆಗೆ ಮಹಿಮೆ ಆಗ್ತದೆ ಎಂಬುದಾಗಿ. ವಿಶ್ವಾಸ ಜೀವಿತದಲ್ಲಿ, ಕ್ರೈಸ್ತ ಜೀವಿತದಲ್ಲಿ, ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಂತ ನಾವು ಆತ್ಮಿಕವಾಗಿ ನಾವು ಫಲಗಳನ್ನ ಕೊಡದೆ ಹೋದ್ರೆ, ಆತ್ಮಿಕವಾಗಿ ನಾವು ದೇವರ ದೃಷ್ಟಿಯಲ್ಲಿ, ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ನಾನು ಕ್ರೈಸ್ತನು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಹೇಳಿದ್ರು ಸಹ, ಅಥವಾ ನಾನು ಸಭೆಯಲ್ಲಿ ಅಥವಾ ಲೌಕಿಕವಾಗಿ ನನ್ನ ಸ್ನೇಹಿತರ ಮಧ್ಯೆ ನಾನು ಕ್ರೈಸ್ತನ ಎಂಬುದಾಗಿ ಹೇಳಿಕೊಂಡು ನಾನು ಆ ಒಂದು ಫಲವತ್ತತೆಯನ್ನ, ಆ ಒಂದು ದೈಹಿಕ ಅಭಿವೃದ್ಧಿಯನ್ನು ನಾನು ತೋರಿಸ್ತಾ ಬಂದ್ರೆ, ಆತ್ಮಿಕವಾಗಿ ನಾನು ಫಲ ಕೊಡದೆ ಹೋದ್ರೆ ನಾನು ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡಲು ಯೋಗ್ಯನಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ನೋಡಿ, ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದ 19ನೇ ವಚನ. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ನಾವು ಇನ್ನೊಂದು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಈ ರೀತಿ ಹಸಿದು ಆ ಅಂಜೂರದ ಮರದ ಹತ್ರ ಬರುವಾಗ ನಾವು ನೋಡ್ತೇವೆ, ಅದು ಅಂಜೂರದ ಮರದ ಹಣ್ಣಿನ ಕಾಲವಲ್ಲ ಎಂಬುದಾಗಿ ಇನ್ನೊಂದು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ದೇವರ ವಾಕ್ಯ ನಮಗೆ ತಿಳಿಸುವಂತ ಸಂಗತಿ ಅಂಜೂರದ ಮರದ ಸಾಮ್ಯ. ಈ ಅಂಜೂರದ ಮರ ಬಹಳ ಸಮೃದ್ಧವಾಗಿದೆ, ಇದರಲ್ಲಿ ಬಹಳ ಎಲೆಗಳಿದೆ, ಬಹಳ ಸಮೃದ್ಧವಾಗಿ ಬೆಳೆದಿದೆ, ಹಸಿರಿನಿಂದ ತುಂಬಿಕೊಂಡಿದೆ. ಆದ್ರೆ ಯೇಸು ಸ್ವಾಮಿ ಹಸಿದವನಾಗಿ ಈ ಮರದ ಬಳಿಗೆ ಬರುವಾಗ ಯೇಸು ಸ್ವಾಮಿ ಕೊಡಲು ಯಾವುದೇ ಫಲವಿಲ್ಲ ಆತನಿಗೆ, ಆ ಒಂದು ಮರಕ್ಕೆ. ಮತ್ತು ದೇವರು ಆ ಮರಕ್ಕೆ ಮಾಡಿದಂತ ಸಂಗತಿ ಬಹಳ ಗಂಭೀರವಾದದಲ್ವಾ. ಆತನ ಒಂದೇ ಒಂದು ಮಾತು ಆ ಕ್ಷಣದಲ್ಲಿಯೇ ಆ ಮರ ಬುಡದಿಂದಲೇ ಅದು ಸಂಪೂರ್ಣವಾಗಿ ಒಣಗಿ ಹೋಯಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿ ಯಾಜಕರಾಗಿ ನಮ್ಮನ್ನು ಕರೆದಿರುವಾಗ ಎರಡು ಡಬಲ್ ಪೋರ್ಷನ್ ಆಗಿ ನಾವು ಯಾಜಕ ಸೇವೆಯನ್ನು ಮಾಡುವವರಾಗಿದ್ದೇವೆ. ಆತ್ಮಿಕ ಯಾಜಕ ಸೇವೆ ಮತ್ತು ರಾಜವಂಶಸ್ಥಾಂತ ಯಾಜಕ ಸೇವೆ. ಈ ಯಾಜಕ ಸೇವೆಯನ್ನು ಮಾಡುವವರಾಗಿ ನಮ್ಮನ್ನು ಕರೆದಿರುವಾಗ, ನಾವು ಆ ಯಾಜಕ ಸೇವೆಯನ್ನು ಮಾಡುವಲ್ಲಿ ನಾವು ಸೋತು ಹೋಗೋದಾದ್ರೆ, ಅಥವಾ ದೇವರ ದೃಷ್ಟಿಯಲ್ಲಿ ನಾವು ಫಲಗಳನ್ನು ಕೊಡದೆ ಹೋದ್ರೆ, ದೇವರ ಬಹಳ ಗಂಭೀರವಾದಂತಹ ಎಚ್ಚರಿಕೆ, ನಮ್ಮನ್ನು ಸಹ ದೇವರು ಒಣಗಿ ಹೋಗುವ ಹಾಗೆ, ಆತ್ಮಿಕತೆ ಹೆಸರನ್ನು ಹೇಳಿಕೊಂಡು ನಾನು ಲೌಕಿಕವಾಗಿ ನನ್ನಲ್ಲಿ ಬಹಳ ನಾನು ಕ್ರೈಸ್ತನು, ನಾನು ಬಹಳ ಆತ್ಮಿಕನಾಗಿದ್ದೇನೆ, ಆತ್ಮಿಕ ಜೀವಿತ ನನ್ನ ತುಂಬಾ ಸ್ಟ್ರಾಂಗ್ ಆಗಿ ನಾನು ಸ್ಪಿರಿಚುವಲ್ ಆಗಿದ್ದೇನೆ ಎಂಬುದಾಗಿ ಎಷ್ಟೇ ನಾನು ಹೇಳಿಕೊಂಡಾಗ ಸಹ, ಕ್ರಿಸ್ತನ ನಾನು ನೋಡುವಾಗ, ಕ್ರಿಸ್ತನು ನನ್ನಲ್ಲಿ ಫಲವನ್ನು ಕೇಳುವಾಗ ನಾನು ಆ ಫಲವನ್ನು ತೋರಿಸದೆ ಹೋದ್ರೆ, ಅಥವಾ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನಲ್ವಾ, ದೇವರ ಮುಂದೆ ನನ್ನ ಎಲ್ಲಾ ಕೆಲಸವನ್ನು ತಂದು ನಾನು ಆತನ ಮುಂದೆ ಇಡುವಾಗ ಅದು ಬೆಂಕಿಯಲ್ಲಿ ಸುಟ್ಟು ಹೋದ್ರೆ ನಾನು ಪಟ್ಟಂತ ಎಲ್ಲಾ ಪ್ರಯಾಸದ ವ್ಯರ್ಥವಾಗಿರ್ತದೆ. ಅದನ್ನೇ ಇಲ್ಲಿ ಯಾಜಕ ಸೇವೆ ಮಾಡುವಂತ ಯಾಜಕನಿಗೂ ಹೇಳ್ತಿರುವಂತ ಸಂಗತಿ, ನೀನು ದೈಹಿಕವಾಗಿ, ನೀನು ಲೌಕಿಕವಾಗಿ, ನೀನು ಎಷ್ಟೇ ನಿನ್ನನ್ನ ಕ್ರೈಸ್ತನೆಂಬುದಾಗಿ ಕರ್ಕೊಳ್ತಿರಬಹುದು, ನೀನು ಎಷ್ಟೇ ಸ್ಪಿರಿಚುವಲ್ ಆಗಿ ನನ್ನನ್ನು ತೋರಿಸಿಕೊಳ್ತಿರಬಹುದು, ಆದ್ರೆ ಕ್ರಿಸ್ತನು ನನ್ನಲ್ಲಿ ಫಲ ಕೊಡು ಎಂಬುದಾಗಿ ಹೇಳುವಾಗ, ಅಥವಾ ನಿನ್ನ ಫಲವನ್ನು ತೋರಿಸು ಎಂಬುದಾಗಿ ಹೇಳುವಾಗ, ನನ್ನಲ್ಲಿ ಅದನಿಗೆ ಕೊಡಲು ಯಾವುದೇ ಫಲ ಇಲ್ಲದೆ ಹೋದ್ರೆ ಖಂಡಿತವಾಗಿ ದೇವರ ಒಂದು ಸೇವೆಯಿಂದ ನಾನು ತಿರಸ್ಕರಿಸಲ್ಪಡ್ತೇನೆ. ನನ್ನಲ್ಲಿ ಆ ಕ್ರಿಸ್ತನ ಪ್ರಬುದ್ಧತೆಯನ್ನು ಕಳ್ಕೊಂಡವನಾಗಿ, ಕ್ರಿಸ್ತನು ಯಾವ ಉದ್ದೇಶದಿಂದ ನನ್ನನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೋ, ಕ್ರಿಸ್ತನ ಒಂದು ಕರೆ ಏನಿದೆಯೋ ಅದನ್ನೇ ನಾನು ಮಾಡದೆ ಬೇರೆ ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಬರೋದಾದ್ರೆ
ಖಂಡಿತವಾಗಿ ಬಹಳ ಗಂಭೀರವಾದಂತಹ ಎಚ್ಚರಿಕೆಯ ಒಂದು ಸಂಗತಿ. ನಾನು ಅಂಜೂರದ ಮರದ ಹಾಗೆ ಒಣಗಿ ಸಹ ಹೋಗಬಹುದು. ಅದನ್ನೇ ಸಹ ಪೌಲನು ಹೇಳ್ತಾ ಬರ್ತಾನಲ್ಲ, ಗಂಭೀರವಾದಂತಹ ಸಂಗತಿ. ನೀವು ಸಭೆಯಾಗಿ ಕೂಡಿಕೊಳ್ಳುವಾಗ ನನ್ನ ಮನಸ್ಸು ಯಾವ ರೀತಿಯಲ್ಲಿದೆ, ದೇವರ ಮುಂದೆ ನಾನು ಆತನ ಮೇಜಿನಲ್ಲಿ ನಾನು ಪಾಲ್ಗೊಳ್ಳೋದಕ್ಕೆ ಬರುವಾಗ ನನ್ನಲ್ಲಿ ಬಲಹೀನತೆಗಳಿರೋದಾದ್ರೆ, ನನ್ನಲ್ಲಿ ಅಯೋಗ್ಯತೆಗಳಿರೋದಾದ್ರೆ, ನನ್ನ ಅಯೋಗ್ಯತೆ ಅದು ನನ್ನನ್ನೇ ನಾಶ ಮಾಡುವಂತದ್ದಾಗಿರ್ತದೆ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ರೋಗಿಗಳಿದ್ದೀರಿ ಮತ್ತು ಅನೇಕ ಮಂದಿ ಸಾಯ್ತೀರಿ ಎಂಬುದಾಗಿ. ದೇವರು ಈ ಲೋಕದವರ ಮುಂದೆ ನಿಮ್ಮನ್ನು ದಂಡಿಸಬಾರದೆಂಬುದಾಗಿ ಈ ರೀತಿ ದಂಡಿಸ್ತಾನೆ ಎಂಬುದಾಗಿ, ದೇವರ ದಂಡನೆಗೆ ನಾವು ಗುರಿಯಾಗುವಂತಹ ಒಂದು ಸ್ಥಿತಿಯಲ್ಲಿದ್ದೇವೆ. ಯಾಜಕರಾಗಿ ಈ ಸಂಗತಿಗಳನ್ನ ಮಾಡುವವರಾಗಿದ್ದರೆ ಅವರು ಆ ಕ್ಷಣದಲ್ಲಿ ಅವರು ನಾಶವಾಗಿ ಹೋಗ್ತಿದ್ರು. ಯಾಜಕರು ಆ ಒಂದು ಬಲಹೀನತೆಯಲ್ಲಿ, ಅಯೋಗ್ಯತೆಯಲ್ಲಿ ಏನಾಗೋದಿಲ್ಲ, ನಾನು ದೇವರ ಮುಂದೆ ತಾನೇ ಹೋಗ್ತಿರೋದು, ಏನು ಕಾಣೋದಿಲ್ಲ ಎಂಬುದಾಗಿ ಅವರು ಒಳಗಡೆ ಬಂದು ದೇವರಿಗೆ ಯಜ್ಞಗಳನ್ನು ಸಮರ್ಪಿಸೋದಾದ್ರೆ, ದೇವರ ಮುಂದೆ ನಿಂತ್ಕೊಂಡು ಸೇವೆ ಮಾಡೋದಕ್ಕೆ ಹೋದ್ರೆ, ದೇವರ ತೀಕ್ಷ್ಣವಾದಂತಹ ಕಣ್ಣುಗಳು, ದೇವರ ಆ ಒಂದು ಮಹಾ ಮಹಿಮೆ, ದೇವರ ಮಹಾ ಪರಿಶುದ್ಧತೆ, ಆತನ ಸನ್ನಿಧಾನದಲ್ಲಿ ಅಂತಹ ಯಾಜಕನನ್ನ ಒಂದೇ ಕ್ಷಣದಲ್ಲಿಯೂ ಸಹ ಉಳಿಸ್ತಿರ್ಲಿಲ್ಲ. ದೇವರ ಮಹಿಮೆ ಆತನನ್ನ ಅಲ್ಲಿಯೇ ನಾಶ ಮಾಡಿ ಬಿಡ್ತಿತ್ತು ಎಂಬುದಾಗಿ ದೇವರ ವಾಕ್ಯ ನಮಗೆ ಖಂಡಿತವಾಗಿ ತಿಳಿಸುವಂತಹ ಒಂದು ಸಂಗತಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಹಾಗೆ, ನಾವು ಮಾಡುವಂತಹ ಆರಾಧನೆಯನ್ನ ಭಕ್ತಿಯಿಂದಲೂ ಭಯದಿಂದಲೂ ಸಲ್ಲಿಸೋಣ. ಯಾಕಂದ್ರೆ ನಮ್ಮ ದೇವರು ಪ್ರೀತಿ ಸ್ವರೂಪನು ಮಾತ್ರವೇ ಅಲ್ಲ, ನಮ್ಮ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸುವನು ಮಾತ್ರವೇ ಅಲ್ಲ, ನಮ್ಮ ದೇವರು ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಕರೆದವನು ಮಾತ್ರವೇ ಅಲ್ಲ, ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ಇದೇ ಕಾರಣದಿಂದ ಇಬ್ರಿಯ ಗ್ರಂಥಕರ್ತನು ಬರೆಯುವಂತ ಒಂದು ಸಂಗತಿ. ನಾವು ಎಷ್ಟೋ ಬಾರಿ ದೇವರ ಸನ್ನಿಧಾನಕ್ಕೆ ಬರುವಾಗ ಪ್ರೀತಿ ಸ್ವರೂಪನಲ್ವಾ ದೇವರು, ನನ್ನ ಎಲ್ಲಾ ತಪ್ಪುಗಳನ್ನ ಕ್ಷಮಿಸ್ತಾನಲ್ವಾ, ನಮ್ಮನ್ನ ಆತನ ಅಂಗೀಕರಿಸ್ತಾನಲ್ವಾ ಎಂಬುದಾಗಿ ಎಷ್ಟೋ ಬಾರಿ ಅಂದ್ಕೊಳ್ಳಬಹುದು. ಆದ್ರೆ ದೇವರ ಪ್ರೀತಿಯನ್ನ ಮಾತ್ರ ನಾವು ನೋಡ್ತಿದ್ದೇವೆ ಹೊರತು ದೇವರ ಭಯಂಕರತೆಯನ್ನ, ದೇವರ ಆ ಒಂದು ಶ್ರೇಷ್ಠತೆಯನ್ನ ಅಥವಾ ದೇವರು ಪಾಪವನ್ನು ಎಂದಿಗೂ ಸಹ ಅದನ್ನು ಸಹಿಸೋದಿಲ್ಲ. ತನ್ನ ಮಕ್ಕಳೇ ಆಗಿರ್ಲಿ ಅಥವಾ ಅನ್ಯರಾಗಿರ್ಲಿ, ಪಾಪವನ್ನು ಎಂದಿಗೂ ಸಹ ಸಹಿಸೋದಿಲ್ಲ. ಅದನ್ನು ಪಾಪಿಯನ್ನ ಪ್ರೀತಿಸ್ತಾನೆ. ಆದ್ರೆ ಆ ಪಾಪಿ ಅದೇ ಪಾಪದಲ್ಲಿ ಮುಂದುವರಿಯುತ್ತಾ ಬರೋದಾದ್ರೆ ದೇವರನ್ನ ಎಂದಿಗೂ ಸಹ ಮೆಚ್ಚೋದಿಲ್ಲ, ಅನ್ಯನನ್ನೇ ಮೆಚ್ಚೋದಿಲ್ಲ ಎಂಬುದಾಗಿ ಹೇಳುವಾಗ, ದೇವರ ಮಕ್ಕಳಾಗಿ ದೇವರ ಸನ್ನಿಧಾನದಲ್ಲಿ ಬಂದು ನಮ್ಮ ಅಯೋಗ್ಯತೆಗಳಲ್ಲಿ ದೇವರನ್ನ ನಾನು ಆರಾಧಿಸ್ತೇನೆ, ನನ್ನ ಅಯೋಗ್ಯತೆಗಳನ್ನ ಇಟ್ಕೊಂಡು ದೇವರ ಸನ್ನಿಧಾನದಲ್ಲಿ ನಾನು ಸೇವೆ ಮಾಡ್ತೇನೆ ಎಂಬುದಾಗಿ ಹೇಳೋದಾದ್ರೆ, ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತಿದ್ದೇವೆ ಮತ್ತು ದೇವರದನ್ನು ನೋಡೋದಿಲ್ಲ ಎಂಬುದಾಗಿ ನಾವು ಹೋಗುದಾದ್ರೆ, ಖಂಡಿತವಾಗಿ ನಮ್ಮನ್ನು ದೇವರು ಬಹಳ ಭಯಂಕರವಾಗಿ ಕಾಣಿಸುವತನಾಗಿರ್ತಾನೆ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತಹ ನಾವು ಈ 12 ಎಚ್ಚರಿಕೆಗಳು ನಮಗೆ ದೇವರು ಕೊಡ್ತಿದ್ದಾನೆ. 12 ಅವಯವಗಳನ್ನ ನಮಗೆ ತೋರಿಸ್ತಿದ್ದಾನೆ. 12 ವಿಧವಾದಂತಹ ಸಂಗತಿಗಳನ್ನ ಯಾಜಕರಲ್ಲಿ ಇದು ಇರಬಾರದು. ಈ ಯಾಜಕರು, ನೀವು 12 ವಿಧವಾದ ಸಂಗತಿಗಳು ನಿಮ್ಮಲ್ಲಿ ಇರೋದಾದ್ರೆ ನೀವು ನನ್ನ ಸನ್ನಿಧಾನದಲ್ಲಿ ಸೇವೆ ಮಾಡಲು ಯೋಗ್ಯರಲ್ಲ ಎಂಬುದಾಗಿ ಹೇಳುವಾಗ, ನಮ್ಮಲ್ಲಿ ಯಾವ ಸಂಗತಿಗಳಿದೆ, ನನ್ನಲ್ಲಿರುವಂತಹ ಯಾವ ಸಂಗತಿ ದೇವರ ಸನ್ನಿಧಾನದಿಂದ ನನ್ನ ದೂರ ತಳ್ತಿದೆ, ಅಥವಾ ಯಾವ ಸಂಗತಿಯನ್ನು ನಾನು ಸರಿಪಡಿಸಿಕೊಳ್ಳದೆ ಕಪಟಿಯ ಹಾಗೆ, ಫರಿಸಾಯರ ಹಾಗೆ ಅಥವಾ ಸದ್ದುಕಾಯರ ಹಾಗೆ, ಶಾಸ್ತ್ರಿಗಳ ಹಾಗೆ ಜನರ ಮುಂದೆ ನಾನು ಬಹಳ ಸಭ್ಯನ ಹಾಗೆ ಕಾಣಿಸಿಕೊಳ್ಳಬಹುದು, ಜನರ ಮುಂದೆ ನಾನು ಶ್ರೇಷ್ಠನ ಹಾಗೆ ಕಾಣಿಸಿಕೊಳ್ಳಬಹುದು, ಜನರ ಮುಂದೆ ನಾನು ನೀತಿವಂತನೆಂಬುದಾಗಿ ಕಾಣಿಸಬಹುದು. ಆದ್ರೆ ದೇವರ ಮುಂದೆ ನಮ್ಮ ಜೀವಿತ ಬಟ್ಟ ಬಯಲಾಗಿದೆ. ದೇವರ ಮುಂದೆ ನಮ್ಮ ಜೀವಿತ ಎಲ್ಲಾ ಸಹ ತೆರೆದಿಡಲ್ಪಟ್ಟಿದೆ, ಬೆತ್ತಲಾಗಿದೆ. ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೋ ನೇರವಾಗಿ ದೇವರು ನೋಡ್ತಿದ್ದಾನೆ. ತನ್ನ ಆತ್ಮಿಕ ದೃಷ್ಟಿಯಿಂದ ನೋಡುವಾಗ ನನ್ನಲ್ಲಿ ಅಯೋಗ್ಯತೆಗಳಿರುವುದಾದ್ರೆ, ತನ್ನ ಸೇವೆಗೆ ಕರೆದಂತಹ ದೇವರು ನನ್ನಲ್ಲಿರುವಂತಹ ತಲಾಂತುಗಳನ್ನ ಕಿತ್ಕೊಂಡು ಇನ್ನೊಬ್ಬನಿಗೆ ಕೊಡಬಹುದು. ನನ್ನ ಯಾಜಕ ಸೇವೆಯಿಂದ ತಳ್ಳಿ ಇನ್ನೊಬ್ಬನಿಗೆ ಆ ಒಂದು ಸೇವೆಯನ್ನು ಕೊಡಬಹುದು. ನಾವು ನೋಡ್ತಾ ಬರ್ತೇವಲ್ವಾ, ಇದೇ ರೀತಿ ಮಾಡಿದಂತ ಎಷ್ಟೋ ಜನರು ನಮ್ಮ ಸತ್ಯವೇದ ಚರಿತ್ರೆಯಲ್ಲಿದ್ದಾರೆ. ಅರಸುತನಕ್ಕೆ ಆರಿಸಲ್ಪಟ್ಟಂತ ಸೌಲ, ಆತನು ಕಳೆದುಕೊಂಡಂತ ಕತ್ತೆಗಳನ್ನು ಹಿಡ್ಕೊಂಡು ಹೋದವನು ಅರಸುತನವನ್ನು ಹೊಂದಿಕೊಂಡು ಬರ್ತಾನೆ. ನೀನು ಅರಸುತನನ್ನು ಕಾಪಾಡಿಕೋ, ಹೋಗ್ಬಿಟ್ಟು ಆಗಾಗ ಆತನ ಎಲ್ಲಾ ರಾಜ್ಯವನ್ನು ಸಾಯಿಸಿಬಿಟ್ಟು ಬಾ ಎಂಬುದಾಗಿ ಹೇಳುವಾಗ, ಆತನ ಒಂದು ಅವಿಧೇಯತೆ ಆತನಿಗೆ ಅರಸುತನವನ್ನೇ, ತನ್ನ ಇಡೀ ಸಂತಾನವನ್ನೇ ನಾಶಪಡಿಸುವಂತ ಒಂದು ಸಂಗತಿ. ದೇವರೊಂದಿಗೆ ಇದ್ದಂತಹ ಮೋಶೆ ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡುವಾಗ ಆತನ ಆ ಒಂದು ವಾಗ್ದತ್ತ ದೇಶಕ್ಕೆ ಹೋಗುವುದನ್ನೇ ದೇವರು ತಡೆ ಹಿಡಿತಾನೆ. ಆರೋನನ್ನು ಸಹ ದೇವರ ಮುಂದೆ ದೇವರ ಸಮೀಪಕ್ಕೆ ನಾವು ಬರ್ತಾ ಬರುವಾಗ, ಅಥವಾ ದೇವರ
ಸನ್ನಿಧಾನದಲ್ಲಿ ನಾವು ನಿಂತ್ಕೊಳ್ತಾ ಬರುವಾಗ ಸಣ್ಣ ಸಣ್ಣ ತಪ್ಪುಗಳು ಸಹ ಅಥವಾ ದೇವರು ಹೇಳುವಂತ ಸಣ್ಣ ಸಣ್ಣ ಸಂಗತಿಗಳನ್ನು ಸಹ ದೇವರು ಬಹಳ ಗಂಭೀರವಾಗಿ ಪರಿಗಣಿಸ್ತಾನೆ. ಮತ್ತು ಅದನ್ನು ನಾವು ಅವಿಧೇಯರಾಗಿ ನಡೆಯುವಾಗ ಅದರಿಂದ ಬರುವ ಶಿಕ್ಷೆ ಸಹ ಬಹಳ ಭಯಂಕರವಾಗಿರ್ತದೆ. ಆತನನ್ನ ವಿಚಾರವಾಗಿ ನಾವು ನೋಡುವಾಗ ಭೂಮಿನೇ ಬಾಯಿ ತೆರೆದು ಬಿಟ್ಟು ಅವನನ್ನ ಜೀವ ಸಹಿತವಾಗಿ ಪಾತಾಳಕ್ಕೆ ಅವರು ಇಡೀ ಕುಟುಂಬ ಸಹಿತವಾಗಿ ಹೋದ್ರು ಎಂಬುದಾಗಿ ನಾವು ನೋಡ್ತೇವೆ. ಜೀವ ಸ್ವರೂಪನಾದಂತಹ ಅಗ್ನಿಯಂತೆ ದಹಿಸುವಂತಹ ದೇವರ ಕೈಯಲ್ಲಿ ಸಿಕ್ಕಿಕೊಳ್ಳುವಂಥದ್ದು ಬಹಳ ಗಂಭೀರವಾದದ್ದು ಎಂಬುದಾಗಿ ಸತ್ಯವೇದ ನಮಗೆ ಎಚ್ಚರಿಸುವಂತದ್ದಾಗಿರ್ತದೆ. ಪ್ರೀತಿ ಸ್ವರೂಪನಾಥ ದೇವರು ಹೌದು, ಖಂಡಿತವಾಗಿ ಪ್ರೀತಿ ಸ್ವರೂಪನು. ಅದೇ ರೀತಿಯಲ್ಲಿ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆತನ ಸನ್ನಿಧಾನಕ್ಕೆ ಬರುವಾಗ ಹೊಸ ಒಡಂಬಡಿಕೆ ಯಾಜಕರಾಗಿ ಕರೆಯಲ್ಪಟ್ಟಿರುವಂತ ನಾವು ಎರಡು ವಿಧವಾದಂತಹ ಸೇವೆಯನ್ನು ಎರಡು ಪಟ್ಟು ಹೆಚ್ಚಾಗಿ ಸೇವೆಯನ್ನು ಮಾಡುವಂತ ನಾವು ಎಷ್ಟೋ ಮಟ್ಟಿಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು, ಎಷ್ಟೋ ಮಟ್ಟಿಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು, ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವಂತರಾಗಿರೋಣ. ದೇವರ ಸೇವೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ದೇವರಿಂದ ಎಲ್ಲಾ ಈ ಒಂದು ಸಂಗತಿಗಳನ್ನು ನಾವು ಪಡ್ಕೊಂಡಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವಂತ ಯೋಗ್ಯತೆ ನಮಗೆ ಸಿಕ್ಕಿದೆ, ಅರ್ಹತೆ ನಮಗೆ ಸಿಕ್ಕಿದೆ. ಮತ್ತು ಇದ್ಯಾವುದು ಸಹ ನಾವು ಪಡ್ಕೊಂಡು ಬಂದದ್ದಲ್ಲ, ಇದ್ಯಾವುದು ನಾವು ಸಂಪಾದಿಸಿಕೊಂಡಿದ್ದಲ್ಲ. ಅದು ದೇವರ ಮಹಾ ಕೃಪೆ ನಮಗೆ ಇದನ್ನೆಲ್ಲ ಕೊಟ್ಟಿದೆ. ಆದ್ರೆ ಈ ಕೃಪೆಯನ್ನು ನಾವು ತಿರಸ್ಕರಿಸಿ, ಈ ಕೃಪೆಯನ್ನು ನಾವು ಕಡಿಮೆ ದಣಿಸಿ, ನಮ್ಮನ್ನೇ ನಾವು ದೇವರಿಗಿಂತಲೂ ಹೆಚ್ಚಿನದಾಗಿ ನಮ್ಮನ್ನು ನಾವು ಅಂದುಕೊಳ್ಳೋದಾದ್ರೆ, ದೇವರ ಸನ್ನಿಧಾನವನ್ನ ಕ್ಷುಲ್ಲಕವಾಗಿ ಕಾಣೋದಾದ್ರೆ ಬಹಳ ಗಂಭೀರವಾದಂತಹ ಪರಿಸ್ಥಿತಿ ನಮ್ಮದಾಗ್ತದೆ. ದೇವರನ್ನೇ ಎದುರು ಹಾಕಿಕೊಂಡ್ರೆ ನಮಗೆ ಯಾರು ಸಹಾಯ ಕೊಡ್ತಾರೆ? ಆದ್ರಿಂದ ಹೊಸ ಒಡಂಬಡಿಕೆ ಯಾಜಕರಾಗಿರುವಂತಹ ನಾವು ನಮ್ಮನ್ನು ನಾವು ಪರಿಶೋಧಿಸಿಕೊಂಡವರಾಗಿ, ಪರೀಕ್ಷಿಸಿಕೊಂಡವರಾಗಿ ದೇವರ ಸನ್ನಿಧಾನಕ್ಕೆ ಬರುವಾಗ, ಯಾಜಕ ಸೇವೆಯನ್ನು ಮಾಡಲು ಬರುವಾಗ ನಾವು ಗಂಭೀರತೆಯನ್ನ ಮತ್ತು ಪರಿಶುದ್ಧತೆಯನ್ನು ಕಾಪಾಡಿಕೊಂಡವರಾಗಿ ನಾವು ಮುಂದುವರಿಯುವಂತವರಾಗಿರೋಣ. ನಾವು ಇಲ್ಲಿಯವರೆಗೂ ಸಹ ಯಾಜಕ ಸೇವೆಯ ಅರ್ಹತೆಗಳನ್ನು ಕಲ್ತ್ಕೊಳ್ತಾ ಬಂದ್ವಿ. ಯಾಜಕ ಸೇವೆಗೆ ಕರೆದಿರುವಾಗ ಅವರು ಮಾಡಬೇಕಿರುವಂತಹ ಕಾರ್ಯಗಳು, ಅವರ ಅರ್ಹತೆಗಳು, ಕುಟುಂಬವಾಗಿ ಅವರು ಹೇಗೆ ಜೀವಿಸಬೇಕು, ಅವರು ಹಾಕಿಕೊಳ್ಳುವ ಅವರು ಮಾಡಬೇಕಾದ ಸಂಗತಿಗಳೇನೆಂಬುದಾಗಿ ದೇವರು ಸ್ಪಷ್ಟವಾಗಿ ತಿಳಿಸ್ತಾ ಬರ್ತಾನೆ. ಎಲ್ಲಾ ಸಂಗತಿಗಳಾದ ಮೇಲೆ ನಾವು ಮುಂದುವರಿಯುವಂತ ಮತ್ತು ಅವರನ್ನ ತಿರಸ್ಕರಿಸುವಂತ ಸಂಗತಿಗಳೇನು, ಅದನ್ನ ಸಹ ನಾವು ನೋಡ್ತಾ ಬಂದು 12 ವಿಧವಾದಂತ ಸಂಗತಿಗಳು. ಈ ಸಂಗತಿಗಳು ಇರೋದಾದ್ರೆ ಅವರು ದೇವರ ಸನ್ನಿಧಾನದಲ್ಲಿ ಯಾಜಕ ಸೇವೆಯನ್ನು ಮಾಡಲು ಯೋಗ್ಯರಲ್ಲ. ದೇವರ ಆ ಗುಡಾರದ ಬಳಿಗೆ ಅವರು ಬರಬಹುದು, ಯಾಜಕರಿಗೆ ಇರುವಂತಹ ಆಹಾರವನ್ನು ಅವರು ಸೇವಿಸಬಹುದು, ಆದ್ರೆ ಅವರು ನೇರವಾಗಿ ಬಂದು ದೇವರ ಸೇವೆಯನ್ನು ಮಾಡಲು ಅರ್ಹರಲ್ಲ, ಯೋಗ್ಯರಲ್ಲ. ಮತ್ತು ನಾವು ಇದನ್ನೆಲ್ಲವನ್ನ ಸಹ ಅವರು ಥಿಯರಿಯಾಗಿ ದೇವರು ಮೊದಲೇ ಕೊಟ್ಟಿದ್ದಾನೆ, ನೀವು ಇದನ್ನು ಮಾಡ್ಬೇಕು, ಇದನ್ನು ಮಾಡಬಾರ್ದು ಎಂಬುದಾಗಿ ದೇವರು ತಿಳಿಸಿದ್ದಾನೆ. ಈಗ ನಾವು ನೋಡ್ತಾ ಬರುವಂತದ್ದು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಯಾಜಕರು ಯಾವ ರೀತಿಯಲ್ಲಿ ಅವರನ್ನ ದೇವರು ಅವರನ್ನು ಯಾಜಕ ಸೇವೆಗೆ ಆದುಕೊಂಡಿದ್ದಾನೆ. ಮತ್ತು ಯಾಜಕ ಸೇವೆಗೆ ಬರುವುದಕ್ಕಿಂತಲೂ ಮೊದಲು ಒಂದು ಕೆಲಸ ಬಾಕಿ ಇದೆ. ಅದು ಅವರನ್ನ ದೇವರು ಯಾವ ರೀತಿಯಲ್ಲಿ ಹೇಳಿದನೋ ಆ ರೀತಿಯಲ್ಲಿ ಸಿದ್ಧಪಡಿಸಬೇಕು. ಯಾವ ರೀತಿಯಲ್ಲಿ ಸಿದ್ಧಪಡಿಸಬೇಕೆಂಬುದಾಗಿ ನಾವು ನೋಡುವಾಗ ಇದನ್ನ ಯಾಜಕ ಕಾಂಡ 8 ಮತ್ತು 9ನೇ ಅಧ್ಯಾಯದಲ್ಲಿ ಮತ್ತು ವಿಮೋಚನಾ ಕಾಂಡ 29 ಮತ್ತು 30ನೇ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಬರ್ಬೋದು. ಇದನ್ನ ನೀವು ನೋಟ್ ಮಾಡಿಕೊಂಡು ನೀವು ಇದನ್ನ ಸಪರೇಟ್ ಆಗಿ ನೀವು ಓದಿಕೊಂಡು ಧ್ಯಾನ ಮಾಡಬಹುದು. ಬಹಳ ಸುಂದರವಾದಂತಹ ಸಂಗತಿ. ಆದ್ರೆ ಇದನ್ನು ನಾವು ಸ್ವಲ್ಪ ಸಮಯ ಗಮನಿಸಿದವರಾಗಿ ನಾವು ಮುಂದುವರಿಯುವಂತವರಾಗಿರೋಣ. ಯಾಜಕ ಕಾಂಡದ 8 ಮತ್ತು 9ನೇ ಅಧ್ಯಾಯದಲ್ಲಿ ನಾವು ಅನೇಕ ವಚನಗಳನ್ನು ಓದಬಹುದು. ಆದಾಗ್ಯೂ ಎಲ್ಲ ಸ್ಕಿಪ್ ಮಾಡ್ಬಿಟ್ಟು ಯಾವುದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಮಾತ್ರ ನಾವು ಓದುತ್ತಾ ಬರೋಣ. ಮೊದಲನೇದಾಗಿ ನಾವು ಯಾಜಕ ಕಾಂಡದ 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದಲ್ಲಿ ನಾವು ಯಾವ ರೀತಿಯಲ್ಲಿ ದೇವರು ಯಾಜಕ ಸೇವೆಗೆ ಅವರನ್ನು ನೇಮಿಸಿದನು ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಏನ್ ಮಾಡ್ತಾನೆ ಎಂಬುದಾಗಿ 8ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡುವಂತ ಒಂದು ಸಂಗತಿ, ಜನಸಮೂಹವನ್ನೆಲ್ಲ ದೇವರು ತನ್ನ ಗುಡಾರದ ಬಳಿಗೆ ಕರೆಸ್ತಾನೆ. ಯಾಜಕರನ್ನ ಈಗಾಗಲೇ ಅವರು ಕರೆದಿದ್ದಾರೆ. ಮೋಶೆ ಈಗಾಗಲೇ ಯಾಜಕರನ್ನ ಮತ್ತು ಆತನ ಮಕ್ಕಳನ್ನ ಕರೆದಿದ್ದಾನೆ. ಎಲ್ಲರೂ ಆ ಯಾಜಕನ ಮಕ್ಕಳು ಅಲ್ಲಿದ್ದಾರೆ, ಆರೋನ ಮತ್ತು ಅವನ ಮಕ್ಕಳು ಅಲ್ಲಿದ್ದಾರೆ, ಮೋಶೆ ಅಲ್ಲಿದ್ದಾನೆ. ಏನ್ ಮಾಡ್ತಾರೆ ಇವರು? ಇಡೀ ಇಸ್ರಾಯೇಲ್ ಸಮೂಹವನ್ನ ಅವನ ಗುಡಾರದ ಬಳಿಗೆ ಕರೆಸ್ತಾರೆ. ಆಗ 5ನೇ ವಚನವನ್ನು ನಾವು ಓದೋಣ. ಮೋಶೆ ಅವರಿಗೆ, ನಾನು ಈಗ ಮಾಡುವ ಕಾರ್ಯವು ಯೆಹೋವನು ಆಜ್ಞಾಪಿಸಿದ್ದು ಎಂದು ಹೇಳಿದನು. ನೋಡ್ರಿ, ಮೋಶೆ ಯಾವುದನ್ನು ಸಹ ತನ್ನ ಆಲೋಚನೆಯ ಮೇರೆಗೆ ಮಾಡ್ತಿಲ್ಲ, ತನ್ನ ಮನಸ್ಸಿಗೆ ಏನ್ ಬಂದಿದೆ ಅದನ್ನು ಮಾಡ್ತಿಲ್ಲ. ಆದ್ರೆ ಮೋಶೆ ಯಾವ ಕೆಲಸವನ್ನು ಮಾಡ್ತಿದ್ದಾನೋ ಅದೆಲ್ಲವನ್ನು ಸಹ ದೇವರು ಆತನಿಗೆ ಹೇಳಿ ಆತನಿಗೆ ತಿಳಿಸಿಕೊಟ್ಟಿದ್ದಾನೆ. ಏನು ಮಾಡ್ಬೇಕು, ನೀನು ಇದೇ ರೀತಿಯಲ್ಲಿ ಮಾಡ್ಬೇಕು. ವಿಮೋಚನಾ ಕಾಂಡದ 21, 22ನೇ ಅಧ್ಯಾಯದಿಂದ ನಾವು ಮುಂದೆ ಹೋಗ್ತಾ ಬರುವಾಗ ಪ್ರತಿಯೊಂದೊಂದು ಸಂಗತಿಗಳನ್ನ ಆತನು ತಿಳಿಸ್ತಾ ಬರ್ತಾನೆ. ನೀನು
ಗುಡಾರವನ್ನು ಹೀಗೆ ಮಾಡ್ಬೇಕು, ಅದಕ್ಕೆ ಇಷ್ಟೇ ಬಟ್ಟೆ ಇರ್ಬೇಕು, ಇಷ್ಟೇ ಅಳತೆ ಇರ್ಬೇಕು, ಇಷ್ಟೇ ವಸ್ತುಗಳನ್ನ ಮಾಡ್ಬೇಕು ಎಂಬುದಾಗಿ ಎಲ್ಲ ತಿಳಿಸಿ ಕೊನೆಯದಾಗಿ ಕೊನೆಯ ವಚನದಲ್ಲಿ ಹೇಳುವಂತ ಸಂಗತಿ, ನಾನು ಬೆಟ್ಟದ ಮೇಲೆ ತೋರಿಸಿದ ಹಾಗೆ ನೀನು ಇದನ್ನೆಲ್ಲವನ್ನ ಮಾಡ್ಬೇಕೆಂಬುದಾಗಿ. 39 ವಿಮೋಚನಾ ಕಾಂಡದ 39-40 ಅಧ್ಯಾಯಗಳನ್ನ ನಾವು ನೋಡ್ತಾ ಬರುವಾಗ ಮೋಶೆ ಆ ಒಂದು ಬೆಚಲೇಲನು ಮತ್ತು ಇನ್ನೊಬ್ಬ ವ್ಯಕ್ತಿ ಅವರು ಈ ಗುಡಾರದ ಕೆಲಸಗಳನ್ನ ಮಾಡಿ ಮೋಶೆ ಬಳಿಗೆ ತಕೊಂಡು ಬರುವಾಗ ಅವ್ನು ನೋಡ್ತಾನೆ, ಮೋಶೆ ಎಲ್ಲವನ್ನ ಸಹ ಪರೀಕ್ಷಿಸ್ತಾನೆ. ಎಲ್ಲಾ ಸಂಗತಿಗಳು ದೇವರು ಹೇಳಿದ ಮೇರೆಗೆ ಅದು ಉಂಟಾಗಿದೆಯಾ, ದೇವರು ಹೇಳಿದ ಮೇರೆಗೆ ಇವರು ಮಾಡಿದ್ದಾರೆ ಎಂಬುದಾಗಿ ಪರೀಕ್ಷಿಸಿ ಆ ನಂತರದಲ್ಲಿ ಅವನು ಅದೆಲ್ಲವನ್ನು ಸಹ ದೇವರು ತೋರಿಸಿದ ರೀತಿಯಲ್ಲಿ ನಿಲ್ಲಿಸುವಾಗ ಆಗ ಮಾತ್ರ ದೇವರ ಮಹಿಮೆಯಲ್ಲಿ ಇಳಿದು ಬರ್ತದೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಯಾಜಕ ಸೇವೆಯನ್ನು ಮಾಡುವಾಗ ಯಾಜಕ ಸೇವೆಗೆ ಕರೆಯಲ್ಪಟ್ಟಂತಹ ಆರೋನನು ಮತ್ತು ಅವನ ಮಕ್ಕಳು ಅವರಿಗೆ ಮಾಡ್ತಿರುವಂತಹ ಎಲ್ಲಾ ಸಂಗತಿಗಳು ಸಹ 5ನೇ ವಚನದಲ್ಲಿ ನಾವು ನೋಡುವ ಹಾಗೆ ಯೆಹೋವನು ಆಜ್ಞಾಪಿಸಿದ ಹಾಗೆ ನಾನು ಮಾಡ್ತಿದ್ದೇನೆ ಎಂಬುದಾಗಿ ಮೋಶೆ ಹೇಳ್ತಾ ಬರ್ತಾನೆ. ಏನ್ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಸ್ಕ್ರೀನ್ ಮೇಲೆ ನೋಡೋ ಹಾಗೆ ಆರೋನನನ್ನು ಮತ್ತು ಅವನ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ. 8 ಮತ್ತು 9ನೇ ಅಧ್ಯಾಯದಲ್ಲಿ ಮತ್ತು ವಿಮೋಚನಾ ಕಾಂಡದ 29ನೇ ಅಧ್ಯಾಯದಲ್ಲಿ ಇದನ್ನ ನೀವು ಓದ್ಬೋದು ಖಂಡಿತವಾಗಿ, ಸ್ಪಷ್ಟವಾಗಿ. ನಿಮ್ ಫ್ರೀ ಟೈಮ್ ಅಲ್ಲಿ ಇದನ್ನ ಓದ್ಕೊಳ್ಳಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆರೋನನ್ನ ಮತ್ತು ಅವನ ಮಕ್ಕಳನ್ನು ಸ್ನಾನ ಮಾಡಿಸ್ತಾನೆ. ಸ್ನಾನ ಮಾಡಿಸ್ಬಿಟ್ಟು ದೀಕ್ಷಾ ವಸ್ತ್ರವನ್ನು ಅವರಿಗೆ ಹಾಕಿಕೊಳ್ತಾರೆ. ದೀಕ್ಷಾ ವಸ್ತ್ರವನ್ನು ಹಾಕಿಕೊಂಡು ಅವರನ್ನ ಅಭಿಷೇಕಿಸ್ತಾನೆ. ಮೋಶೆ ಯಾವ ರೀತಿಯಲ್ಲಿ ಅಭಿಷೇಕಿಸ್ತಾನೆ, ಯಾವ ಯಾವ ವಸ್ತ್ರಗಳನ್ನ ಹಾಕಿಕೊಳ್ತಾರೆ, ಮೊದಲು ಯಾವ್ದು ಹಾಕಿಕೊಳ್ತಾರೆ, ಅದಾದ್ಮೇಲೆ ಯಾವ್ದು ಹಾಕಿಕೊಳ್ತಾರೆ, ಹೀಗೆ ಸುಮಾರು ಸಂಗತಿಗಳಲ್ಲಿ ಬರೆಯಲ್ಪಟ್ಟಿದೆ. ನೀವು ಧ್ಯಾನ ಮಾಡಬಹುದು. ಬಹಳ ಸರಳವಾದಂತಹ ಸುಂದರವಾದಂತಹ ಒಂದು ವಾಕ್ಯ ಭಾಗಗಳು. ಅದಾದ್ಮೇಲೆ ಅವರು ಈಗ ಬಟ್ಟೆಗಳನ್ನ ಹಾಕಿಕೊಂಡಿದ್ದಾರೆ. ಈ ಬಟ್ಟೆಗಳು ಅವರಿಗೆ ಮಹಿಮೆಯನ್ನ ಮತ್ತು ಮರ್ಯಾದೆಯನ್ನು ಉಂಟು ಮಾಡುವಂತವಾಗಿರ್ತವೆ ಎಂಬುದಾಗಿ ಯೆಹೋವನು ತಾನೇ ಹೇಳ್ತಾನೆ. ಅವರಿಗೆ ಮಹಿಮೆಯನ್ನ ಉಂಟು ಮಾಡುವಂತಹ ಅಥವಾ ಅವರನ್ನು ಸುಂದರಪಡಿಸುವಂತಹ ಬಟ್ಟೆಗಳನ್ನು ಅವರು ಹಾಕಿಕೊಂಡಿದ್ದಾರೆ. ದೇವರ ಸನ್ನಿಧಾನಕ್ಕೆ ಹೋಗುವಾಗ ಇದೇ ರೀತಿ ನೀವು ಬಟ್ಟೆಯನ್ನು ಹಾಕಿಕೊಳ್ಬೇಕೆಂಬುದಾಗಿ ದೇವರೇ ಅವರಿಗೆ ವಾಗ್ದಾನ ಮಾಡಿದ್ದಾರೆ. ಎಲ್ಲಾ ಬಟ್ಟೆಗಳನ್ನು ಹಾಕೊಂಡ್ಮೇಲೆ ಅವರು ಆರೋನ ಹೋಗ್ಬಿಟ್ಟು ಯಜ್ಞ ಮಾಡ್ತಾನೆ. ದೋಷ ಪರಿಹಾರ ಯಜ್ಞ, ಸರ್ವಾಂಗ ಹೋಮ ಮತ್ತು ಪಟ್ಟಾಭಿಷೇಕ ಯಜ್ಞವನ್ನ ಮಾಡಿ ಅವನು ಅದೇನ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಆ ರಕ್ತವನ್ನು ಮತ್ತು ಪಟ್ಟಾಭಿಷೇಕ ತೈಲವನ್ನು ತೆಗೆದುಕೊಂಡು ಮೋಶೆ ಅವರ ಹೊಸ ಬಟ್ಟೆಗಳ ಮೇಲೆ ಚಿಮುಕಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ 3 ಅಧ್ಯಾಯಗಳನ್ನು ನೀವು ಓದುವಾಗ ಕೆಲವು ಸಂಗತಿಗಳನ್ನ ಕೆಲವು ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. ಲೌಕಿಕವಾಗಿ ನಾವು ಯೋಚನೆ ಮಾಡೋದಾದ್ರೆ ಅಥವಾ ಈ ಲೋಕದ ಸಂಗತಿಗಳನ್ನ ನಾವು ನೋಡೋದಾದ್ರೆ, ನಾವು ಹೊಸ ಬಟ್ಟೆಗಳನ್ನ ತಗೊಂಡ್ಬಂದ್ಬಿಟ್ಟು ರಕ್ತದ ಕಲೆ ಬಟ್ಟೆಗೆ ಅಂಟಿದ್ರೆ ಪುನಃ ತೆಗೆಯೋದಕ್ ಆಗೋದಿಲ್ಲ ಅದನ್ನ. ಅದು ಇಲ್ಲಿ ನಾವು ನೋಡುವಂತ ಒಂದು ಸಂಗತಿ, ಆ ಬೆಲೆ ಬಾಳುವಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಬಟ್ಟೆಯನ್ನ ಆರೋನ ಹಾಕಿಕೊಂಡಿದ್ದಾನೆ. ಮುತ್ತುಗಳಿದೆ, ರತ್ನಗಳಿದೆ, ಚಿನ್ನ ಇದೆ, ವಜ್ರ ಇದೆ, ಎಲ್ಲಾ ಬೆಲೆ ಬಾಳುವಂತ ಬಟ್ಟೆ ಅವನು ಹಾಕಿಕೊಂಡಿದ್ದಾನೆ. ಅದರ ಮೇಲೆ ರಕ್ತವನ್ನ ಚಿಮುಕಿಸ್ತಿದ್ದಾನೆ ಮೋಶೆ. ಲೌಕಿಕವಾಗಿ ನಾವು ನೋಡುವಾಗ ಯಾಕೆ ನೀನು ಹುಚ್ಚಿಡ್ದಿದ್ಯಾ, ಇಷ್ಟೊಂದು ಬೆಲೆ ಬಾಳುವಂತ ಬಟ್ಟೆ ಮೇಲೆ ಅದನ್ನು ರಕ್ತವನ್ನ ಹಾಕ್ತಿದ್ದಾನೆ, ಅದನ್ನ ಪುನಃ ನಾವು ತೊಳೆಯಕ್ ಆಗೋದಿಲ್ಲ, ಸುಮ್ನೆ ವೇಸ್ಟ್ ಆಗುತ್ತಲ್ಲ ಎಂಬುದಾಗಿ ನಾವು ಆಲೋಚಿಸಬಹುದು. ಆದ್ರೆ ದೇವರ ಕಾರ್ಯ ಏನಿದೆ, ಅನೇಕ ಸಂಗತಿಗಳನ್ನ ದೇವರು ತನ್ನ ಹೇಳುವಂತ ಮಾತಿನಲ್ಲಿ ಒಳಗೊಂಡಿರುವಂತದ್ದಾಗಿರ್ತದೆ. ಮತ್ತು ದೇವರ ವಾಕ್ಯನ ನಾವು ಬರೀ ನಮ್ಮ ದೈಹಿಕ ಕಣ್ಣುಗಳಿಂದ ಓದಿದರೆ ಅನೇಕ ಸಂಗತಿಗಳು ನಮಗೆ ಅರ್ಥವಾಗೋದಿಲ್ಲ. ಆದ್ದರಿಂದಲೇ ಈ ದಿನಗಳಲ್ಲಿ ನಾವು ನೋಡುವಾಗ ಎಷ್ಟೋ ರೀತಿಯಲ್ಲಿ ಸುಳ್ಳು ಸಂಗತಿಗಳನ್ನ ಜನರು ಆಶಿಸುವಂತವರಾಗಿರ್ತಾರೆ. ಸುಳ್ಳು ಸಂಗತಿಗಳನ್ನ ಅಥವಾ ದೇವರ ವಾಕ್ಯಕ್ಕೆ ವಿರೋಧವಾದ ಸಂಗತಿಗಳನ್ನ ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದಿರಲ್ಲ. ದೇವರ ವಾಕ್ಯವನ್ನು ತಮ್ಮ ಮನಸ್ಸಿಗೆ ಹೇಗೆ ಬೇಕು ಹಾಗೆ ತಿರಸ್ಕರಿಸಿ ಅಥವಾ ಹಾಗೆ ಮಾಡಿ ತಿರುಚು ಮಾಡಿ ತಮಗೇನ್ ಬೇಕು ಆ ರೀತಿಯಲ್ಲಿ ಮಾಡುವಂತದ್ದು ಸಂಗತಿ. ಆದ್ರೆ ದೇವರ ವಾಕ್ಯವನ್ನ ಪವಿತ್ರಾತ್ಮನ ಸಹಾಯದಿಂದ ಓದುವಾಗ ಮಾತ್ರವೇ ನಮಗೆ ಎಷ್ಟೋ ಸಂಗತಿಗಳನ್ನ ಆ ಗ್ರಂಥಕರ್ತನು ದೇವರ ತಾನೇ ನಮಗೆ ತಿಳಿಸಿಕೊಡುವಾತನಾಗಿರ್ತಾನೆ. ಲೌಕಿಕವಾಗಿ ನಾವು ನೋಡುವಾಗ ಇನ್ನೂ ಅನೇಕ ಸಂಗತಿಗಳಿದೆ, ಮುಂದೆ ನಾವು ಅದನ್ನ ಕಲಿತ್ಕೊಳ್ತಾ ಬರೋಣ. ಒಂದ್ ಸಣ್ಣ ಆಲೋಚನೆ, ಅಂತ ಬೆಲೆ ಬಾಳುವಂತಹ ಸುಂದರವಾದಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆ ಒಂದು ಬಟ್ಟೆ ಮೇಲೆ ರಕ್ತ ಚಿಮುಕಿಸೋದಾದ್ರೆ ಯೋಚನೆ ಮಾಡ್ರಿ ಎಷ್ಟು ಕೆಟ್ಟದಾಗಿ ಕಾಣ್ತದೆ ಅದು. ಆದ್ರೆ ದೇವರ ಒಂದು ಮುಂದೆ ದೇವರ ಕಾರ್ಯಗಳನ್ನ ಮಾಡುವಾಗ ಅದು ಬಹಳ ಸುಂದರವಾಗಿ ಕಾಣ್ತದೆ ಎಂಬುದಾಗಿ ದೇವರು ನಮಗೆ ತಿಳಿಸುವ ವಾಕ್ಯದಲ್ಲಿ ಮುಂದೆ ನಾವು ಅದನ್ನ ನೋಡ್ತಾ ಬರೋಣ. ಮತ್ತೆ ಈ ರೀತಿ ಎಲ್ಲಾ ಮಾಡುವಾಗ ಮತ್ತು ದೇವರು ಹೇಳಿದ ಹಾಗೆ ಅದನ್ನು ಬಟ್ಟೆ ಹಾಕೊಂಡು ಸ್ನಾನ ಮಾಡಿ ರಕ್ತವನ್ನು ಚಿಮುಕಿಸಿಕೊಂಡು ಯಜ್ಞ ಮಾಡಿ ಯಜ್ಞವನ್ನು ಸಮರ್ಪಿಸುವಾಗ ನಾವು ನೋಡ್ತೇವೆ ದೇವರ ಮಹಿಮೆಯಲ್ಲಿ ಪ್ರತ್ಯಕ್ಷವಾಯ್ತು ಎಂಬುದಾಗಿ. ನೋಡಿ ಆ ಒಂದು ವಚನವನ್ನು ನಾವು ಓದೋಣ. 9ನೇ ಅಧ್ಯಾಯ, ಯಾಜಕಕಾಂಡ 9ನೇ ಅಧ್ಯಾಯ 22-24 ವಚನ.
ಆರೋನನು ಆ ದೋಷ ಪರಿಹಾರಕ ಯಜ್ಞವನ್ನು, ಸರ್ವಾಂಗ ಹೋಮವನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದ ನಂತರ ತನ್ನ ಕೈಗಳನ್ನು ಜನರ ಕಡೆಗೆ ಎತ್ತಿ ಅವರನ್ನು ಆಶೀರ್ವದಿಸಿ ಇಳಿದು ಬಂದನು. ತರುವಾಯ ಮೋಶೆಯೂ ಆರೋನನು ದೇವದರ್ಶನದ ಗುಡಾರದೊಳಗೆ ಹೋದರು. ಅವರು ಅಲ್ಲಿಂದ ಹೊರಗೆ ಬಂದಾಗ ಜನರನ್ನು ಆಶೀರ್ವದಿಸಿದರು. ಆಗ ಯೆಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಯೆಹೋವನ ಸನ್ನಿಧಿಯಿಂದ ಬೆಂಕಿಯು ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು, ಕೊಬ್ಬನ್ನು ದಹಿಸಿ ಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಉತ್ಸಾಹ ಧ್ವನಿಯಿಂದ ಆರ್ಭಟಿಸಿ ಅಡ್ಡಬಿದ್ದು ನಮಸ್ಕರಿಸಿದರು. ದೇವರ ಸಂಗತಿಗಳು, ದೇವರು ಇಲ್ಲಿ ಹೇಳಿದಂತ ವಿಚಾರಗಳು ಬಹಳ ಗಂಭೀರವಾದದ್ದು ಮತ್ತು ಹೊಸ ಒಡಂಬಡಿಕೆ ಯಾಜಕರಂತ ನಮಗೂ ಸಹ ಬಹಳ ಅನ್ವಯವಾಗುವಂತವುಗಳು. ಏನ್ ಹೇಳ್ತಿದ್ದಾನೆ ದೇವರು ಇಲ್ಲಿ? ನೀನು ಬೆಲೆ ಬಾಳುವಂತ ವಸ್ತ್ರಗಳನ್ನ ಧರಿಸಿಕೋ, ಅದರ ಮೇಲೆ ನಿನ್ನ ರಕ್ತವನ್ನು ಪ್ರೋಕ್ಷಿಸಿಕೋ, ಅದಾದ ಮೇಲೆ ಯಜ್ಞ ಮಾಡು, ಆ ಯಜ್ಞವನ್ನು ನನಗೆ ಸಮರ್ಪಿಸು, ಆ ಯಜ್ಞವನ್ನು ಸಮರ್ಪಿಸುವಾಗ ನಾನು ಅಲ್ಲಿ ಪ್ರಸನ್ನನಾಗ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಲೌಕಿಕವಾಗಿ ನಾವು ನೋಡುವಾಗ ಬೆಲೆ ಬಾಳುವಂತ ಬಟ್ಟೆ ಅದರ ಮೇಲೆ ರಕ್ತದ ಕಲೆ ಆಗಿ ಹೋಗಿದೆ, ಅದನ್ನು ತೆಗೆಯೋದಕ್ಕಾಗೋದಿಲ್ಲ. ಇನ್ನೊಂದು ಕಡೆ ಅವನು ಯಜ್ಞ ಮಾಡ್ತಿದ್ದಾನೆ. ಪ್ರಾಣಿಗಳನ್ನ ಸುಡುವಂತ ವಾಸನೆ ನಾವು ಲೌಕಿಕವಾಗಿ ನಾವು ನೋಡುವಾಗ ಒಂದು ನಮ್ಮ ಚರ್ಮಕ್ಕೆ ಅಥವಾ ಕೂದಲಿಗೆ ಬೆಂಕಿ ಹತ್ಕೊಂಡ್ರೆ ಅದು ವಾಸನೆ ಬಹಳ ಕೆಟ್ಟದಾಗಿರ್ತದೆ. ಅದು ಇಲ್ಲಿ ನಾವು ನೋಡ್ತೇವೆ 3 ವಿಧವಾದಂತಹ ಯಜ್ಞವನ್ನ ಆತನು ಮಾಡ್ತಾನೆ ಇಲ್ಲಿ. ಆ ಯಜ್ಞದ ವಾಸನೆ ನಮಗೆ ಬಹಳ ಕೆಟ್ಟದಾಗಿ ಕಾಣಬಹುದು. ಅಥವಾ ಯಾಜಕರು ದಿನೇ ದಿನೇ ನೂರಾರು ಸಾವಿರಾರು ಯಜ್ಞಗಳನ್ನ ಮಾಡುವಾಗ ಬಹಳ ಹೊಗೆ ಮತ್ತು ಅಲ್ಲಿ ಬಹಳ ಕೆಟ್ಟ ವಾಸನೆಯಲ್ಲಿ ಬರಬಹುದು. ಆತ ನಾವಿಲ್ಲಿ ನಾವು ನೋಡುವಂತ ಸಂಗತಿ ಅದು ದೇವರಿಗೆ ಸುಗಂಧ ವಾಸನೆಯಾಗಿ ಅದು ಉಂಟಾಯ್ತು ಎಂಬುದಾಗಿ ನಾವು ಈ ಯಜ್ಞಗಳ ಕುರಿತಾಗಿ ನಾವು ಕಲಿತು ಬರುವಾಗ ಕಲ್ತ್ಕೊಳ್ಬಹುದು. ಮತ್ತು ನಾವು ನೋಡ್ತೇವೆ ದೇವರದಲ್ಲಿ ಸಂತೋಷ ಪಟ್ಟನು ಎಂಬುದಾಗಿ. ಈ ಲೋಕದ ಕಣ್ಣಿಗೆ ಅನೇಕ ಸಂಗತಿಗಳು ಬಹಳ ಕೀಳಾಗಿ ಅಥವಾ ಬಹಳ ವ್ಯತಿರಿಕ್ತವಾಗಿ ಕಾಣಬಹುದು ಅಥವಾ ಬಹಳ ಸಿಲಿಯಾಗಿ ಕಾಣಬಹುದು. ಆದ್ರೆ ಅದರಲ್ಲಿ ಏನೋ ಒಂದು ಆಲೋಚನೆ ಇದೆ, ಅದರಲ್ಲಿ ಏನೋ ಒಂದು ದೇವರ ಕಾರ್ಯ ಇದೆ. ಮತ್ತು ಲೋಕದ ದೃಷ್ಟಿಗೆ ಅಲ್ಲ, ಅದು ನಾವು ಯಾವಾಗ ದೇವರ ದೃಷ್ಟಿಗೆ ಯೋಗ್ಯವಾದನ್ನು ನಾವು ಮಾಡ್ತೇವೋ ಅಲ್ಲಿ ನಾವು ನೋಡ್ತೇವೆ ದೇವರ ಮಹಿಮೆಯಲ್ಲಿ ಪ್ರತ್ಯಕ್ಷವಾಯ್ತು ಎಂಬುದಾಗಿ. ಮತ್ತು ಅದನ್ನು ಕಂಡು ಜನರು ದೇವರ ಮಹಿಮೆ ಪ್ರತ್ಯಕ್ಷವಾಯ್ತು. ದೇವರ ಸನ್ನಿಧಾನದಿಂದ, ಯೆಹೋವನ ಸನ್ನಿಧಾನದಿಂದ ಬೆಂಕಿ ಹೊರಟು ಯಜ್ಞವೇದಿಯ ಮೇಲಿದ್ದೆಲ್ಲವನ್ನು ಸಹ ದಹಿಸಿ ಬಿಟ್ಟಿತು. ಮತ್ತು ಅದೇನ್ ಮಾಡ್ತು, ಜನರೆಲ್ಲರೂ ಸಹ ಅದನ್ನು ಕಂಡು ಉತ್ಸಾಹದಿಂದ ಆರ್ಭಟಿಸಿ ಅಡ್ಡಬಿದ್ದು ನಕ್ಕರು ಎಂಬುದಾಗಿ. ಹೊಸ ಒಡಂಬಡಿಕೆ ಯಾಜಕತನಕ್ಕೆ ದೇವರು ನಮ್ಮನ್ನ ಕರೆದಿರುವಾಗ, ಹೊಸ ಒಡಂಬಡಿಕೆ ಯಾಜಕತನಕ್ಕೆ ಕರೆದಿರುವಾಗ ಸಹ ನಮಗೆ ದೇವರು ಅನೇಕ ಎಚ್ಚರಿಕೆಗಳನ್ನ ಆಜ್ಞೆಗಳನ್ನ ಕೊಟ್ಟಿದ್ದಾನೆ. ಅದಕ್ಕಿಂತಲೂ ಒಂದು ಉತ್ತಮವಾದಂತಹ ಸಂಗತಿ, ನಾವು ಯಾಜಕ ಸೇವೆಯನ್ನು ಮಾಡಲು ದೇವರ ಸನ್ನಿಧಾನಕ್ಕೆ ಬರುವಾಗ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ನಾವು ಕೆಲಸ ಮಾಡಲು ಬರುವಂತ ಅಥವಾ ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ದೇವರ ಮನೆಗೆ ಬರ್ತೇವೆ, ಅದರಿಂದ ನಾವು ಗಂಭೀರವಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡ್ರಿ, ತಿಮೋಥೆಯನ ಬರೆದ ಪತ್ರಿಕೆ ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 15ನೇ ವಚನ. ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆಯುಂಟು. ಆದರೆ ಒಂದು ವೇಳೆ ನಾನು ತಡಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಹೊಸ ಒಡಂಬಡಿಕೆ ಯಾಜಕ ಸೇವೆಯನ್ನು ಮಾಡಲು ಕರೆಯಲ್ಪಟ್ಟಿರುವಂತಹ ನಾವು ಸಹ ಕೆಲಸ ಮಾಡುತ್ತಿರುವಂತಹ ದೇವರ ಮನೆಯಲ್ಲಿ ಕೆಲಸ ಮಾಡುವಾಗ ಯಾವ ರೀತಿಯಲ್ಲಿ ದೇವರು ಮೋಶೆಗೆ ಅಪ್ಪಣೆ ಕೊಟ್ಟನೋ, ನಾನು ಯಾವ ರೀತಿಯಲ್ಲಿ ಬೆಟ್ಟದ ಮೇಲೆ ನಿನ್ಗೆ ತೋರಿಸಿದ್ನೋ ಅದೇ ರೀತಿಯಲ್ಲಿ ನೀನು ಕೆಲಸವನ್ನು ಮಾಡು ಎಂಬುದಾಗಿ ದೇವರು ಹೇಳಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಸಹ ಪೌಲನ ಮುಖಾಂತರವಾಗಿ ಹೇಳುವಂತಹ ಸಂಗತಿ, ನಾವು ಜೀವ ಸ್ವರೂಪನಾದಂತಹ ದೇವರ ಮನೆಯಲ್ಲಿ ನಾವು ಕೆಲಸ ಮಾಡಲು ಕರೆಯಲ್ಪಟ್ಟಿದ್ದೇವೆ. ಆತನ ಕೆಲಸ ಮಾಡಲು ಕರೆಯಲ್ಪಟ್ಟಿರುವಂತಹ ಸೇವಕರುಗಳು ನಾವಾಗಿದ್ದೇವೆ. ಸೇವಕರುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕೆಂಬುದಾಗಿ ನಾವು ನೋಡುವಾಗ ದೇವರ ಮನೆಯಲ್ಲಿ ದೇವರು ಹೇಳಿದ ಹಾಗೆಯೇ ನಾವು ಕೆಲಸ ಮಾಡ್ಬೇಕೆ ಹೊರತು ನನ್ನ ಸ್ವಂತ ಆಲೋಚನೆಯ ಮೇರೆಗೆ ದೇವರು ಏನೊಂದು ಕೆಲಸ ಹೇಳಿದ ಅದನ್ನ ಬಿಟ್ಬಿಟ್ಟು ನನಗೆ ಅದು ಯಾಕೋ ಸರಿ ಕಾಣ್ತಿಲ್ಲ, ಗುಡಾರದಲ್ಲಿ ಕಿಟಕಿ ಇಲ್ಲ, ಬೆಳಕು ಬರೋದಕ್ಕೆ ಆಸ್ಪದ ಇಲ್ಲ, ಗಾಳಿ ಆಡುತ್ತದೆ, ನನಗೆ ಸಫೋಕೇಟ್ ಆಗ್ತಿದೆ ಎಂಬುದಾಗಿ ಕಿಟಕಿಯನ್ನು ಮಾಡು ಎಂಬುದಾಗಿ ಮೋಶೆಗೆ ಹೇಳ್ತಿಲ್ಲ ದೇವರು. ಅಲ್ಲಿ ಕಿಟಕಿ ಇಲ್ಲ, ಯಾವುದೇ ಕಿಟಕಿ ಇಲ್ಲ, ಬೆಳಕಿನ ಆಚೆಯಿಂದ ಯಾವುದೇ ಬೆಳಕಿನ ಸೋರ್ಸ್ ಇಲ್ಲ. ಆದ್ರೆ ದೇವರು ಅದಕ್ಕೆ ಬೇರೆ ವಿಧವಾದ ಸಂಗತಿಗಳನ್ನ ಮಾಡಿದ್ದಾನೆ ಈಗಾಗಲೇ.
ಅದೇ ರೀತಿಯಲ್ಲಿ ದೇವರ ವಾಕ್ಯ ನಾವು ಓದುವಾಗ ಎಷ್ಟೋ ಆಲೋಚನೆಗಳು ನಮಗೆ ಬರಬಹುದು. ಯಾಕೆ ದೇವರ ವಾಕ್ಯ ಈ ಸಂಗತಿಗಳು ಈ ರೀತಿಯಲ್ಲಿ ಹೇಳ್ತಿದೆ ಎಂಬುದಾಗಿ ನಾವು ಎಷ್ಟೋ ಬಾರಿ ಅಂದುಕೊಳ್ಬಹುದು. ಆದ್ರೆ ದೇವರನ್ನ ಕೇಳಿಕೊಳ್ಳುವಾಗ ಆತ್ಮಿಕ ಕಣ್ಣುಗಳಿಂದ ನಾವು ಅದನ್ನು ತೆರೆದು ನೋಡುವಾಗ, ದೇವರ ವಾಕ್ಯದ ಗ್ರಂಥಕರ್ತನಾಗಿರುವಂತಹ ಪವಿತ್ರಾತ್ಮನನ್ನ ನಾವು ಕೇಳಿಕೊಳ್ಳುವಾಗ ಅನೇಕ ಸಂಗತಿಗಳನ್ನ ಆತನು ತಿಳಿಸಿಕೊಡುವ ಆತನಾಗಿರ್ತಾನೆ. ಮತ್ತು ಆ ರೀತಿ ನಾವು ಕೆಲಸ ಮಾಡುವಾಗ ಮಾತ್ರವೇ ದೇವರ ಮಹಿಮೆಯಲ್ಲಿ ಪ್ರಕಟವಾಗ್ತದೆ. ಇದೇ ಸತ್ಯಾರ್ಥಗಳನ್ನ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಮಾಡ್ಲೇಬೇಕಾಗಿದೆ. ಅದಕ್ಕಾಗಿ ದೇವರು ನಮಗೆ ಯಾಜಕ ಸೇವೆಯನ್ನು ಕೊಟ್ಟಿದ್ದಾನೆ. ಮತ್ತು ದೇವರು ಹೇಳಿದ ಹಾಗೆ ನಾವು ಆ ಯಾಜಕ ಸೇವೆಯನ್ನು ಮಾಡುವಾಗ ಮಾತ್ರವೇ ದೇವರ ಮಹಿಮೆಯಲ್ಲಿ ಪ್ರಕಟವಾಗ್ತದೆ. ದೇವರ ಬೆಂಕಿ ಬಂದು ಎಲ್ಲಾ ಯಜ್ಞವನ್ನು ದಹಿಸಿ ಬಿಡುವ ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ, ನಮ್ಮ ಸ್ತುತಿ ಸ್ತೋತ್ರಗಳಿಗೆ, ನಾವು ಮಾಡುವಂತ ಸೇವೆಗಳಿಗೆ ಉತ್ತರ ಸಿಗ್ತದೆ. ಮತ್ತು ಜನರು ಸಹ ಉತ್ಸಾಹದಿಂದ ಅಡ್ಡ ಬಿದ್ದು ಭಯದಿಂದ ಅವರು ಸಂತೋಷ ಪಟ್ರು ಎಂಬುದಾಗಿ ಯಾವ ರೀತಿಯಲ್ಲಿ ಪೇತ್ರ ಆ ಒಂದು ದಿನದಲ್ಲಿ ಪಂಚಶತಮಾನ ದಿನದಲ್ಲಿ ಆತನು ಹೇಳಿದಂತಹ ಒಂದು ಮಾತು, ಸಾಮಾನ್ಯವಾದಂತಹ ಮಾತು, ಯಾವುದೋ ಥಿಯಾಲಜಿ ಆತನು ನಿಂತ್ಕೊಂಡು ಬೋಧಿಸ್ಲಿಲ್ಲ ಅಲ್ಲಿ, ಅಥವಾ ಏನೂ ಮಾಡ್ಲಿಲ್ಲ. ಸರಳವಾಗಿ ಆತನು ಹೇಳಿದಂತಹ ಒಂದು ಮಾತು ಅವರ ಮನಸ್ಸಿಗೆ ನಾಟಿತು ಎಂಬುದಾಗಿ ನಾವು ನೋಡ್ತೇವೆ. 3,000 ಜನ ಅಲ್ಲಿ ರಕ್ಷಣೆಯನ್ನು ಹೊಂದಿದ್ರು, ದೇವರ ಸನ್ನಿಧಾನಕ್ಕೆ ಸೇರಿಸಲ್ಪಟ್ರು ಎಂಬುದಾಗಿ ನಾವು ನೋಡ್ತೇವೆ. ಈ ದಿನಗಳಲ್ಲಿ ನಮ್ಮ ಬಳಿ ಎಲ್ಲಾ ಇದೆ, ಎಷ್ಟೊಂದು ಡಿಕ್ಷನರೀಸ್ ಇದೆ, ಎಷ್ಟೊಂದು ಪುಸ್ತಕಗಳಿದೆ. ಥಿಯಾಲಜಿ ಅಂತ ಸಾವಿರಾರು ಪೇಜ್ ಇರುವಂತ ಪುಸ್ತಕ ಇದೆ. ಆದಾಗ್ಯೂ ಸಹ ಅದನ್ನು ನಾವು ಯಾಕೆ ಈ ರೀತಿ ಸೇವೆ ಮಾಡಲು ಸಾಧ್ಯವಾಗ್ತಿಲ್ಲ? ಯಾಕೆ ನಾವು ಆತ್ಮಿಕ ಯಜ್ಞಗಳನ್ನ ಸಮರ್ಪಿಸಲು ಸಾಧ್ಯವಾಗ್ತಿಲ್ಲ? ಯಾಕೆ ನಮ್ಮ ಸಭೆಗಳಲ್ಲಿ ಜನರು ಹಿಂಜಾರಿ ಹೋಗ್ತಿದ್ದಾರೆ, ಜನರು ಆತ್ಮಿಕತೆಯಲ್ಲಿ ಬೆಳೆಯಲು ಸಾಧ್ಯವಾಗ್ತಿಲ್ಲ ಎಂಬುದಾಗಿ ನಾವು ನೋಡುವಾಗ, ದೇವರ ಸಂಗತಿಗಳನ್ನು ನಾವು ತಿಳ್ಕೊಳ್ತಿಲ್ಲ. ದೇವರು ಯಾವ ರೀತಿಯಲ್ಲಿ ಹೇಳಿದಂತ ಮಾಡ್ತಿಲ್ಲ. ದೇವರು ಹೇಳಿದಕ್ಕಿಂತಲೂ ಹೆಚ್ಚಿನದಾಗಿ ನಾವು ಮಾಡ್ತಿದ್ದೇವೆ, ಅಥವಾ ದೇವರು ಹೇಳಿದನ್ನು ತೆಗೆದು ಬಿಟ್ಟು ನಮ್ಮ ಸಂಗತಿಗಳನ್ನ ನಾವು ಮಾಡ್ತಿದ್ದೇವೆ. ಹೊಸ ಒಡಂಬಡಿಕೆ ಯಾಜಕರಾಗಿ ಕರೆಯಲ್ಪಟ್ಟಿರುವಂತಹ ನಮಗೆ ಇರುವಂತಹ ಮೊದಲನೇ ಎಚ್ಚರಿಕೆ, ಗದರಿಕೆ, ದೇವರು ಏನನ್ನು ಹೇಳಿದನೋ ಅದನ್ನು ಮಾತ್ರ ಮಾಡಿ, ಗೊತ್ತಿಲ್ಲದೆ ದೇವರನ್ನ ಕೇಳಿ ದೇವರು ತೋರಿಸಿಕೊಡ್ತಾನೆ. ಯಾವ ರೀತಿಯಲ್ಲಿ ಮೋಶೆಗೆ ಬೆಟ್ಟದ ಮೇಲೆ ದೇವರು ತೋರಿಸಿಕೊಟ್ನೋ, ಅದೇ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಕೆಲಸ ಮಾಡುವಾಗ ನನಗೆ ಏನೋ ಡೌಟ್ ಇದೆ ಅಂದ್ರೆ ನಾನು ದೇವರನ್ನು ಕೇಳಿಕೊಳ್ಳುವಾಗ, ದೇವರು ತನ್ನ ಮನೆಯಲ್ಲಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ಸೇವೆ ಮಾಡ್ಬೇಕು ಎಂಬುದಾಗಿ ನಮಗೆ ತೋರಿಸಿಕೊಡುವಂತಹ ಸಂಗತಿನ ನಾವು ನೋಡ್ತೇವೆ. ಮತ್ತು ನಾವು ಮುಂದೆ ವಿಮೋಚನ ಕಾಂಡ 30ನೇ ಅಧ್ಯಾಯದ 17ರಿಂದ 20ನೇ ವಚನಕ್ಕೆ ನಾವು ಹೋಗುವಾಗ, ನಾವು ನೋಡುವಂತ ಒಂದು ಸಂಗತಿ, ಒಬ್ಬ ಯಾಜಕನು ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕಿಂತಲೂ ಮೊದಲು, ಅಥವಾ ಯಾಜಕ ಸೇವೆಗೆ ಆತನು ಸೇರಿಸಿಕೊಳ್ಳುವುದಕ್ಕಿಂತಲೂ ಮೊದಲು ಈಗಾಗಲೇ ಆತನು ಸ್ನಾನ ಮಾಡಿದ್ದಾನೆ. ಮತ್ತು ಅದು ಒಂದೇ ಸಲ ಸ್ನಾನ ಮಾಡೋದು, ಅವನು ಪಟ್ಟಾಭಿಷೇಕ ಆಗುವಾಗ ಮಾತ್ರ ಸ್ನಾನ ಮಾಡ್ತಾನೆ. ಅದಾದ್ಮೇಲೆ ಅವನು ಪ್ರತಿ ಬಾರಿ ದೇವಾಲಯಕ್ಕೆ ಹೋಗುವುದಕ್ಕಿಂತಲೂ ಮೊದಲು ತನ್ನ ಕೈಕಾಲುಗಳನ್ನ ತೊಳ್ಕೊಳ್ಬೇಕು. ಅವನು ದೇವದರ್ಶನ ಗುಡಾರದ ಒಳಗಡೆ ಹೋಗುವಾಗಲೂ ಬರುವಾಗಲೂ ಕೈಕಾಲುಗಳನ್ನ ತೊಳ್ಕೊಳ್ಬೇಕು. ಯಜ್ಞನ ಸಮರ್ಪಿಸಬೇಕೆಂದಾಗಿ ಯಜ್ಞವೇದಿಯ ಬಳಿಗೆ ಹೋಗಲುವಾಗಲೂ ಬರುವಾಗಲೂ ಅವನು ಕೈಕಾಲುಗಳನ್ನ ತೊಳ್ಕೊಳ್ಳೇಬೇಕು. ಅಲ್ಲಿ ಗಂಗಾಳ ಅನ್ನುವಂತ ಒಂದು ಪಾತ್ರೆ ಇದೆ, ಆ ಪಾತ್ರೆಯಲ್ಲಿ ನೀರಿದೆ, ಅದನ್ನ ತೆಗೆದುಕೊಂಡು ಅದನ್ನ ಕೇವಲ ಕೈಕಾಲುಗಳನ್ನ ಮಾತ್ರ ತೊಳ್ಕೊಂಡ್ರೆ ಸಾಕು, ಸ್ನಾನ ಮಾಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಇದು ಆರೋನನಿಗೂ ಒಂದು ಸಂತಾನದವರಿಗೂ ಶಾಶ್ವತವಾದಂತ ನಿಯಮ ಎಂಬುದಾಗಿ ದೇವರು ಹೇಳ್ತಾನೆ. ಇದನ್ನ ಮಾಡದೆ ಹೋದ್ರೆ, ಈ ರೀತಿ ನೀವು ತೊಳ್ಕೊಳ್ದೆ ಹೋದ್ರೆ ನೀವು ಸತ್ತೋಗ್ತೀರಿ ಎಂಬುದಾಗಿ ದೇವರು ಹೇಳ್ತಾ ಬರ್ತಾನೆ. ಹೊಸ ಒಡಂಬಡಿಕೆ ಯಾಜಕರಂತ ನಮಗೂ ಸಹ ಒಂದೇ ಸಲ ಸ್ನಾನ ಆಗಿದೆ. ಆ ಸ್ನಾನವನ್ನ ಮಾಡಿಸಿರುವಂತ ಒಂದು ಕರ್ತನಾದ ಯೇಸು ಕ್ರಿಸ್ತನ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ನಮ್ಮಲ್ಲಿರುವಂತಹ ಎಲ್ಲಾ ಕಳಂಕವನ್ನ, ಸುಕ್ಕನ್ನ, ನಮ್ಮಲ್ಲಿರುವಂತಹ ಎಲ್ಲಾ ಪಾಪದ ಒಂದು ಸಂಗತಿಗಳನ್ನ ತನ್ನ ವಾಕ್ಯದ ಮುಖಾಂತರವಾಗಿ ಆತನು, ವಾಕ್ಯವೆಂಬ ಜಲಸ್ನಾನದ ಮುಖಾಂತರವಾಗಿ ಆತನು ಈಗಾಗಲೇ ನಮ್ಮನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧ ಮಾಡಿದ್ದಾನೆ. ಯೇಸು ಕ್ರಿಸ್ತನು ತಾನು ಹಿಡಿದುಕೊಳ್ಳಲ್ಪಡುವಂತ ಮೊದಲನೇ ರಾತ್ರಿಯಲ್ಲಿ ಸಹ ಆತನು ಹೇಳುವಂತದ್ದು ಸಂಗತಿ, ನಿಮ್ಮ ದೇಹ ಈಗಾಗಲೇ ಶುದ್ಧವಾಗಿದೆ, ಆದ್ರೆ ಕೈಕಾಲುಗಳು ಮಾತ್ರ ಕೊಳಕಾಗಿದೆ, ಅದನ್ನ ಮಾತ್ರ ನೀನು ತೊಳ್ಕೊಳ್ಬೇಕು. ಇಲ್ಲದೆ ಹೋದ್ರೆ ನನ್ನ ಸನ್ನಿಧಾನದಲ್ಲಿ ನಿನಗೆ ಸ್ಥಳವಿಲ್ಲ ಎಂಬುದಾಗಿ ಪೇತ್ರನಿಗೆ ಹೇಳ್ತಾನೆ. ದೇವರ ಸನ್ನಿಧಾನಕ್ಕೆ ಬರುವುದಕ್ಕಿಂತಲೂ ಮೊದಲು ಹತ್ತಿಕೊಳ್ಳುವಂತ ಪಾಪಗಳು, ನಮ್ಮನ್ನ ಹಿಡಿಯುವಂತ ಪಾಪಗಳು ಅನೇಕವಿದೆ. ಅದೆಲ್ಲವನ್ನೂ ಸಹ ನಾವು ಶುದ್ಧ ಮಾಡಿಕೊಂಡು ದೇವರ ಸನ್ನಿಧಾನಕ್ಕೆ ಬರುವಾಗ ಮಾತ್ರವೇ ದೇವರು ನಮ್ಮ ಯಜ್ಞಗಳನ್ನ ಸ್ವೀಕರಿಸ್ತಾನೆ. ಇಲ್ಲದೆ ಹೋದ್ರೆ ನಮ್ಮಲ್ಲಿ ಅಲ್ಲಿ ಇಲ್ಲಿ ಹತ್ತಿಕೊಂಡಿರುವಂತಹ ಪಾಪಗಳು, ನಮ್ಮನ್ನ ಹಿಡಿಕೊಂಡಿರುವಂತಹ ಪಾಪಗಳು, ನಾವು ಈಗಾಗಲೇ ತೊಳೆಯಲ್ಪಟ್ಟಿದ್ದೇವೆ, ಈಗಾಗಲೇ ಸಂಪೂರ್ಣವಾಗಿ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಆದಾಗ್ಯೂ ಸಹ ನಾವು ನಮ್ಮ ಅನುದಿನದ ಜೀವಿತದಲ್ಲಿ ನಮ್ಮ ಪಾಪಗಳು ನಮ್ಮನ್ನ ಆಕ್ರಮಿಸುವಾಗ, ಶೋಧನೆಗೆ ನಾವು ಒಳಗಾಗುವಾಗ, ಪ್ರತಿ ಕ್ಷಣ ನಾವು ದೇವರ ಬಳಿಗೆ ಬಂದು ಕೈಕಾಲುಗಳನ್ನ ತೊಳ್ಕೊಳ್ದೆ ಹೋದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡಲು ನಾವು ಯೋಗ್ಯರಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಅದು ಶಾಶ್ವತವಾದಂತಹ ನಿಯಮ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ದೇವರ ವಾಕ್ಯದ ನೀರು, ತಿಳಿ ನೀರನ್ನ ತಕ್ಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ಬರುವುದಕ್ಕಿಂತಲೂ ಮೊದಲು ನಮ್ಮನ್ನು ತೊಳ್ಕೊಳ್ದೆ ಹೋದ್ರೆ, ಯಾಕೊಬ್ಬನ ಹೇಳ್ತಾನಲ್ವಾ, ಯಾವನಾದ್ರೂ ಆತನು ಇನ್ನೂ ಸಹ ತನ್ನ ಪಾಪವನ್ನ ಮಾಡುತ್ತಾ
ಆತನು ಅದರಲ್ಲಿ ಸಂತೋಷ ಪಡುವನಾದ್ರೆ ಆತನು ಮುಖವನ್ನು ನೋಡಿಕೊಂಡು ಮುಂದಿನ ಕ್ಷಣದಲ್ಲಿ ಮರೆತು ಹೋಗುವವನು ಆಗಿದ್ದಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಎಚ್ಚರಿಸುವಂತದ್ದು ನಮ್ಮ ಪಾಪಗಳನ್ನು ನಾವು ಮರೆ ಮಾಡಿಟ್ಕೊಳ್ಳುವುದಲ್ಲ, ಅದನ್ನು ಮಾಡಿ ಮರೆತು ಹೋಗುವಂತವರಲ್ಲ, ಆದ್ರೆ ಪ್ರತಿದಿನ ಪ್ರತಿ ಕ್ಷಣ ನಾವು ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಾವು ತೊಳೆದುಕೊಂಡು ಶುದ್ಧೀಕರಿಸಲ್ಪಟ್ಟವರಾಗಿ ದೇವರ ಸನ್ನಿಧಾನಕ್ಕೆ ಹೋಗಬೇಕೆಂಬುದಾಗಿ ದೇವರ ಸನ್ನಿಧಾನ ನಮಗೆ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿರ್ತದೆ. ಹೊಸ ಒಡಂಬಡಿಕೆಯ ಯಾಜಕರಾದಂತಹ ನಾವು ಪರಿಶುದ್ಧರಾಗಿ ಜೀವಿಸಲು ಈ ಸಂಗತಿಗಳನ್ನ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿರ್ತದೆ. ಮತ್ತು ನಾವು ಮುಂದುವರಿಯವರಾಗಿ ನಾವು ಈಗ ಯಾಜಕ ಸೇವೆಯನ್ನು ಮಾಡಲು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸಿಕ್ಕಾಗಿದೆ. ಅವರು ಯಾವ ಕೆಲಸಗಳನ್ನ ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸಿ ಆಗಿದೆ. ಈಗ ಅವರು ದೇವರ ಸನ್ನಿಧಾನಕ್ಕೆ ಅವರು ಹೋಗಿ ಅಲ್ಲಿ ಸೇವೆ ಮಾಡುವಂತವರಾಗಿರ್ತಾರೆ. ಅದಕ್ಕಿಂತಲೂ ಮೊದಲು ಈ ವಿಡಿಯೋನ ನಾವು ಮೊದಲೇ ನೋಡಿದ್ವಿ. ಮತ್ತೊಮ್ಮೆ ಇದನ್ನ ನೋಡುವಂತವ್ರ ಪುನಃ ನಮ್ಮ ಮೆಮೊರಿ ರಿಫ್ರೆಶ್ ಮಾಡಕ್ಕೆ ಇದನ್ನ ನಾವು ನೋಡುವಂತವರಾಗಿರೋಣ. ದೇವರ ಗುಡಾರದ ಎಂಟ್ರೆನ್ಸ್ ಅಲ್ಲಿ ಒಂದು ಬಾಗಿಲಿದೆ. ನಾವು ಅದನ್ನು ದಾಟಿಕೊಂಡು ಒಳಗೆ ಬಂದ ತಕ್ಷಣ ನಮಗೆ ಸಿಗುವಂತದ್ದು ತಾಮ್ರದ ಯಜ್ಞವೇದಿ, ಇದರ ಮೇಲೆ ಯಜ್ಞಗಳನ್ನ ಮಾಡುವಂತದ್ದು. ನಂತರ ಇದನ್ನ ದಾಟಿಕೊಂಡು ನಾವು ಮುಂದೆ ಬರುವುದಾದ್ರೆ ಗಂಗಾಳ ಇದೆ. ಇದರಲ್ಲಿ ಯಾಜಕರು ತಮ್ಮ ಕೈಕಾಲುಗಳನ್ನು ತೊಳ್ಕೊಳ್ಬೇಕು. ಅವರು ಈಗಾಗಲೇ ಸ್ನಾನ ಮಾಡಿದ್ದಾರೆ. ಮತ್ತು ಅದರ ಎದುರುಗಡೆ ಇನ್ನೊಂದು ಅಂಗಳ ಇದೆ, ಒಳಾಂಗಣ ಎಂಬುದಾಗಿ ಕರೀತಾರೆ. ಆ ಒಳಾಂಗಣದ ಒಳಗಡೆ ಹೋಗುವಾಗ ನಮಗೆ ಸಿಗುವಂತ ಮೊದಲನೇ ಭಾಗ ಪವಿತ್ರ ಸ್ಥಳ. ಇದರಲ್ಲಿ ಒಬ್ಬ ಯಾಜಕ ಮುಂದೆ ನಿಂತ್ಕೊಳ್ಳೋದಾದ್ರೆ ಅವನಿಗೆ 3 ಸಂಗತಿಗಳು ಕಾಣ್ತವೆ. ನಾನು ಈ ರೀತಿ ಒಳಗಡೆ ಹೋಗಿ ನಿಂತ್ಕೊಳ್ಳೋದಾದ್ರೆ ನನಗೆ 3 ಸಂಗತಿ ಕಾಣ್ತದೆ. ನನ್ನ ಬಲಗಡೆಗೆ ದೀಪಸ್ತಂಭ, ಎಡಗಡೆಗೆ ದೀಪಸ್ತಂಭ ಇದೆ, ಬಂಗಾರದ ದೀಪಸ್ತಂಭ, ಮತ್ತು ಬಲಗಡೆಯಲ್ಲಿ ರೊಟ್ಟಿಯ ಮೇಜಿದೆ. ಮತ್ತು ನನ್ನ ಎದುರುಗಡೆ ಧೂಪವೇದಿ ಇದೆ, ಬಂಗಾರದ ಧೂಪವೇದಿ ಇದೆ. ಮತ್ತು ಆ ಧೂಪವೇದಿಯ ಎದುರುಗಡೆ ನಾವು ನೋಡುವಾಗ ಇನ್ನೊಂದು ತೆರೆ ಇದೆ. ಈ ತೆರೆ ಪವಿತ್ರ ಸ್ಥಳವನ್ನು, ಮಹಾಪವಿತ್ರ ಸ್ಥಳವನ್ನು ಸಪರೇಟ್ ಮಾಡುವಂತ ತೆರೆ. ಇದನ್ನು ದಾಟ್ಕೊಂಡು ನಾವು ಒಳಗಡೆ ಹೋಗೋದಾದ್ರೆ ಇಲ್ಲಿ ದೇವರ ಪ್ರಸನ್ನತೆಯಲ್ಲಿ ಕೂಡಿ ಬರುವಂತದ್ದಾಗಿರ್ತದೆ. ಇಲ್ಲಿ ಕೆರೂಬಿಗಳಿದೆ. ಕೆರೂಬಿಗಳ ಮೇಲೆ ಕೃಪಾಸನದ ಬಳಿಯಲ್ಲಿ ದೇವರ ಪ್ರಸನ್ನತೆ ಕಂಡು ಬರ್ತದೆ. ಮತ್ತು ಇದರ ಒಳಗಡೆ 6 ಚಿಗುರಿದ ಕೋಲು, ಮಂಜೂಷ ಇರುವಂತವುಗಳಾಗಿರ್ತವೆ. ಅವರು ಯಾಜಕರು ಸೇವೆ ಮಾಡಲು ಬರುವಾಗ ಈ ಸ್ಥಳಕ್ಕೆ ಬರುವಂತವರಾಗಿರ್ತಾರೆ. ಮತ್ತು ಅವರು ಈಗ ತಾನೇ ನಾವು ನೋಡ್ತಾ ಬಂದ ಹಾಗೆ ಯಾಜಕನು ಈ ರೀತಿ ಹೊರಗಣ ತೆರೆಯನ್ನು ದಾಟಿಕೊಂಡು ಆತನು ಒಳಗಡೆ ಬರುವಾಗ ಅವನ ಮುಂದೆ ಇರುವಂತಹ ಸಂಗತಿಗಳ ಕುರಿತಾಗಿ ನಾವು ನೋಡ್ತಾ ಬಂದ್ವು. ಅದನ್ನೇ ನಾವು ಈ ಸ್ಲೈಡ್ ಅಲ್ಲೂ ಸಹ ನಾವು ನೋಡಬಹುದು. ಮೊದಲನೇದಾಗಿ ನನ್ನ ಎಡಗಡೆಯಲ್ಲಿ ಕಾಣುವಂತದ್ದು ಬಂಗಾರದ ದೀಪಸ್ತಂಭ, ಮತ್ತು ಬಲಗಡೆಯಲ್ಲಿ ಕಾಣುವಂತದ್ದು ರೊಟ್ಟಿಯ ಮೇಜು. ರೊಟ್ಟಿಯ ಮೇಲೆ 12 ರೊಟ್ಟಿಗಳು ಇಡಲ್ಪಟ್ಟಿವೆ, ಮತ್ತು ಅದರ ಮೇಲೆ ಧೂಪ ಸಹ ಇಡಲ್ಪಟ್ಟಿದೆ, ಮತ್ತು ಅಲ್ಲಿ ದ್ರಾಕ್ಷಾರಸ ಕೂಡ ಇಡಲ್ಪಟ್ಟಿದೆ. ಮತ್ತು ಎದುರುಗಡೆ ಕಾಣುವಂತದ್ದು ಬಂಗಾರದ ಧೂಪವೇದಿ. ಇಲ್ಲಿ ಧೂಪವನ್ನು ಹಾಕುವಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ. ಇದರ ಕುರಿತಾಗಿ ಇದರಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಯಾಜಕರು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಯಾಜಕ ಸೇವೆ ಮಾಡಲು ಏನು ಮಾಡಬೇಕು, ಏನು ಮಾಡಬಾರದು, ಮತ್ತು ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಏನಿದೆ, 12 ಸಂಗತಿಗಳ ಕುರಿತಾಗಿ ಕಲಿತುಕೊಂಡಿದ್ದೇವೆ. ಇದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಬರೋಣ. ಸ್ವಲ್ಪ ಹೈಲೈಟ್ ಮಾಡಿ ಇದನ್ನ ಸ್ಟಾಪ್ ಮಾಡ್ತೇನೆ. ಮೊದಲನೇದಾಗಿ ನಾವು ನೋಡುವಂತದ್ದು ಹೊರಗಣ ತೆರೆ. ಈ ಹೊರಗಣ ತೆರೆ ಅದು ಒಂದು ಬಟ್ಟೆಯಿಂದ ಮಾಡಲ್ಪಟ್ಟಿದೆ. ಈ ಬಟ್ಟೆ ವಿವಿಧ ರೀತಿಯಲ್ಲಿ ವಿವಿಧ ವಸ್ತುಗಳಿಂದ ಮಿಕ್ಸ್ ಆಗಿದೆ. ಅದರಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರ ಇದೆ. ಅದನ್ನ ಕಸೂತಿ ಮಾಡಿ ಆ ಪರದೆಯನ್ನು ಮಾಡಿದ್ದಾರೆ. ಇದೇನು ಸೂಚಿಸುತ್ತೆ ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನ ಸ್ವಭಾವ ಯಾವ ರೀತಿಯಲ್ಲಿ ಬಿಳಿ ಬಟ್ಟೆ ಅದು ಪರಿಶುದ್ಧತೆ, ಮತ್ತು ನೀಲಿ ಅದನ್ನ ಪರಲೋಕದ ಒಂದು ಹಿನ್ನೆಲೆಯನ್ನ ನಮಗೆ ತಿಳಿಸಿಕೊಡುವುದಾದ್ರೆ ಧೂಮ್ರ ವಸ್ತ್ರ ಅಥವಾ ಧೂಮ್ರ ಒಂದು ಬಣ್ಣ ಅದು ಕ್ರಿಸ್ತನ ಅರಸುತನವನ್ನ, ಮಹಿಮೆಯನ್ನ ಅದು ನಮಗೆ ತಿಳಿಸುವಂತದ್ದಾಗಿರ್ತದೆ. ಮತ್ತು ರಕ್ತವರ್ಣ ಅದು ಕ್ರಿಸ್ತನ ರಕ್ತದ ಕುರಿತಾಗಿ ತಿಳಿಸುವಂತದ್ದಾಗಿರ್ತದೆ. ಹೊರಗಣ ತೆರೆ ಈ ಎಲ್ಲಾ ಸಂಗತಿಗಳುಳ್ಳ ದಾರದಿಂದ ಅದು ರೂಪಿಸಲ್ಪಟ್ಟಿದೆ. ಇದನ್ನು ದಾಟಿಕೊಂಡು ಒಳಗಡೆ ಹೋಗ್ಬೇಕು. ಬಂಗಾರದ ದೀಪಸ್ತಂಭ ಎಡಗಡೆಯಲ್ಲಿದೆ, ಚೊಕ್ಕ ಬಂಗಾರದಿಂದ ಮಾಡಿದ್ದು, ಮತ್ತು ಇದರಲ್ಲಿ 7 ಕೊಂಬೆಗಳಿದೆ. ಒಂದೇ ದೀಪಸ್ತಂಭ
ಅದು 7 ಕೊಂಬೆಗಳಿದೆ. ಇದರ ಮೇಲೆ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕ್ಬಿಟ್ಟು ಬತ್ತಿ ಇರುತ್ತೆ ಅದರಲ್ಲಿ ಬೆಂಕಿಯನ್ನು ಹಚ್ಬೇಕು. ಪ್ರತಿ ಸಂಜೆಯಲ್ಲಿ ಈ ಬೆಂಕಿಯನ್ನು ಹಚ್ಬೇಕು. ಎಣ್ಣೆಗಳನ್ನ ಹಾಕಿ ಬೆಂಕಿಯನ್ನು ಹಚ್ಬೇಕು ಮತ್ತು ಬೆಳಗ್ಗೆ ಬಂದು ಇದನ್ನ ಸರಿಪಡಿಸ್ಬೇಕು. ಮತ್ತು ಈ ವೇದಿಗೆ ಇರುವಂತಹ ಒಂದೇ ಒಂದು ಬೆಳಕಿನ ಮೂಲ ಈ ದೀಪಸ್ತಂಭ. ಇದನ್ನು ಬಿಟ್ಬಿಟ್ಟು ಬೇರೆ ಯಾವುದೇ ಬೆಳಕಿನ ಮೂಲ ಇಲ್ಲ. ಇದಿಲ್ಲದ್ರೆ ಕತ್ಲಾಗಿ ಹೋಗುತ್ತೆ ಮತ್ತು ಇದು ಯಾವಾಗಲೂ ಸಹ ಉರಿತಾನೆ ಇರ್ಬೇಕು ದೇವಾಲಯದಲ್ಲಿ. ಯಾಜಕರ ಒಂದು ಕರ್ತವ್ಯ ಅದು. ಮತ್ತು ನಮ್ಮ ಬಲಗಡೆಯಲ್ಲಿ ನಾವು ನೋಡುವಾಗ ರೊಟ್ಟಿಯ ಮೇಜು. ಇದು ಸಹ ಚಿನ್ನದ ಒಂದು ತಗಡಿನಿಂದ ಹೊದಿಸಲ್ಪಟ್ಟಿದೆ. ಆದ್ರೆ ಇದು ಜಾಲಿ ಮರದಿಂದ ಮಾಡಲ್ಪಟ್ಟಿದ್ದು, ಚೊಕ್ಕ ಬಂಗಾರದಲ್ಲ. ಇದರ ಮೇಲೆ 12 ರೊಟ್ಟಿಗಳು ಇಡಲ್ಪಟ್ಟಿವೆ, ಗೋಧಿ ಹಿಟ್ಟಿನಿಂದ ಮಾಡಿದ್ದು. ಮತ್ತು ಅದರ ಮೇಲೆ ಧೂಪ ಇದೆ ಮತ್ತು ಅದರ ಜೊತೆಯಲ್ಲಿ ದ್ರಾಕ್ಷಾರಸ ಕೂಡ ಇದೆ. ಇದು ಬೀಳದ ಹಾಗೆ ಅಡ್ಡಪಟ್ಟಿ ಕಟ್ಟಲ್ಪಟ್ಟಿದೆ. ಮತ್ತು ಇದು ಪ್ರತಿ ವಾರ ಮಾಡುವಂತ ಕೆಲಸ. ಪ್ರತಿ ಸಬ್ಬತ್ ದಿನದಲ್ಲಿ ಈ ರೊಟ್ಟಿಗಳನ್ನ ಸಪರೇಟ್ ಮಾಡ್ಬೇಕು. ಅಂದ್ರೆ ಹಳೆ ರೊಟ್ಟಿ ಇವತ್ತು ನಾನು ಈ ಸಬ್ಬತ್ ದಿನದಲ್ಲಿ ಈ ರೊಟ್ಟಿಗಳನ್ನ ನಾನು ಇಡ್ತೀನಿ ಅಂತ ಹೇಳೋದಾದ್ರೆ, ಮುಂದಿನ ಸಬ್ಬತ್ ದಿನದವರೆಗೂ ಸಹ ರೊಟ್ಟಿಗಳು ಮೇಜಿನ ಮೇಲೆ ಇರಬೇಕು. ಆ ನಂತರದಲ್ಲಿ ಯಾಜಕರು ಅದನ್ನು ತಿನ್ನಬೇಕು ಮತ್ತು ಹೊಸ ಸಬ್ಬತ್ ದಿನದಲ್ಲಿ ಹೊಸ ರೊಟ್ಟಿಗಳನ್ನ ಮಾಡಬೇಕು ಮತ್ತು ಹಳೆ ರೊಟ್ಟಿಗಳು 1 ವಾರ ಹಳೆದಂತ ರೊಟ್ಟಿಗಳನ್ನ ಯಾಜಕರು ತಿನ್ನಬೇಕು. ಮತ್ತು ಬಂಗಾರದ ಧೂಪವೇದಿ ಸಹ ಜಾಲಿ ಮರದಿಂದ ಮಾಡಿದ್ದು ಮತ್ತು ಅದಕ್ಕೆ ಚಿನ್ನದ ತಗಡುಗಳನ್ನ ಹೊದಿಸಿ ಈ ಧೂಪವೇದಿ ಮಾಡಲ್ಪಟ್ಟಿದೆ. ಮತ್ತು ಈ ಧೂಪವೇದಿಯ ಮೇಲೆ ಧೂಪ ಹಾಕ್ತಾರೆ. ಈ ಧೂಪ ಹಾಕುವಾಗ ಅದಕ್ಕೆ ಕೆಂಡ ಬೇಕು. ಆ ಕೆಂಡ ಎಲ್ಲಿಂದ ಬರ್ತದೆ? ಪ್ರತಿ ಹಗಲು, ಪ್ರತಿ ರಾತ್ರಿ ಒಂದು ಯಜ್ಞಾಲಿ ಸಮರ್ಪಣೆ ಆಗ್ಲೇಬೇಕು. ಆ ಯಜ್ಞದ ಸಮರ್ಪಣೆಯಿಂದ ಮಾತ್ರವೇ ಆ ಒಂದು ಕೆಂಡ ಸಿಗಬೇಕು. ಆ ಕೆಂಡವನ್ನು ತಗೊಂಡು ಇಲ್ಲಿ ಇಟ್ಬಿಟ್ಟು ಅದರ ಮೇಲೆ ಧೂಪ ಹಾಕುವಾಗ ಧೂಪವೇದಿ ಘಮಘಮಿಸುವ ವಾಸನೆಯಾಗಿ ಅದು ಬರುವಂತದ್ದಾಗಿರ್ತದೆ. ಮತ್ತು ಈ ಧೂಪ ನಮ್ಮ ದೇವಜನರ ಪ್ರಾರ್ಥನೆಯನ್ನ ಅದು ಪ್ರತಿನಿಧಿಸುತ್ತದೆ. ಈ ಧೂಪವೇದಿಯನ್ನು ಸಹ ಯಾಜಕನು ಶುದ್ಧ ಮಾಡಬೇಕು. ಯಾವ ರೀತಿಯಲ್ಲಿ ಶುದ್ಧ ಮಾಡ್ಬೇಕೆಂಬುದಾಗಿ ನೋಡುವಾಗ, ದೋಷ ಪರಿಹಾರಕ ಯಜ್ಞವನ್ನ ವಧಿಸಿ ಅದರ ರಕ್ತವನ್ನ ಆತನು ಚಿಮುಕಿಸಿ ಈ ಧೂಪವೇದಿಯನ್ನು ಶುದ್ಧ ಮಾಡಬೇಕು. ಮತ್ತು ಇದರ ಮೇಲೆ ಬೇರೆ ಯಾವುದೇ ದೇವರು ಹೇಳಿದಂತ ರೀತಿಯಲ್ಲಿ ಮತ್ತು ದೇವರು ಕೊಟ್ಟಂತಹ ಆ ಒಂದು ಮಿಕ್ಸ್ ನ ಮೇಲೆ ಮಾತ್ರ ಮಾಡಿದಂತ ಧೂಪನ ಇಲ್ಲಿ ಹಾಕ್ಬೇಕೆ ಹೊರತು ಬೇರೆ ಧೂಪವನ್ನ ಅಥವಾ ಬೇರೆ ಬೆಂಕಿಯನ್ನ ಇಲ್ಲಿ ಹಾಕಬಾರದು. ನಮಗೆ ಗೊತ್ತು, ನಾದಾಬ್ ಅಬಿಹು ಎಂಬುವರು ಯಾಜಕ ಕೆಲಸವನ್ನು ವಹಿಸಿಕೊಂಡು 2ನೇ ದಿನದಲ್ಲಿ ಅವರು ಬೇರೆ ಇರುವಂತಹ ಬೆಂಕಿನ ಹಾಕುವಾಗ ಅವರು ನಾಶವಾದ್ರು ಎಂಬುದಾಗಿ ಬಹಳ ಗಂಭೀರವಾದಂತಹ ಒಂದು ಸಂಗತಿ. ಇದನ್ನ ಯಾವ ರೀತಿಯಲ್ಲಿ ಕ್ರಿಸ್ತನು ಅಥವಾ ಯೆಹೋವನವರಿಗೆ ತಿಳಿಸ್ತಾ ಬಂದ ಅದೇ ರೀತಿಯಲ್ಲಿ ಮಾಡಬೇಕು. ನಂತರ ಇದು ಎದುರುಗಡೆ ಇರುವಂತದ್ದು ಒಳಗಣ ತೆರೆ. ಈ ಒಳಗಣ ತೆರೆ ಪರಿಶುದ್ಧ ಸ್ಥಳವನ್ನು, ಮಹಾಪರಿಶುದ್ಧ ಸ್ಥಳವನ್ನು ಬೇರೆ ಮಾಡುವಂತದ್ದು. ಈ ಒಳಗಣ ತೆರೆ ಹೊರಗಣ ತೆರೆಯ ಹಾಗೆ ಇದೆ. ಇದನ್ನು ಸಹ 4 ವಿಧವಾದಂತಹ ದಾರವನ್ನ ಬಳಸಿ ಅವರು ಅದನ್ನ ಮಿಕ್ಸ್ ಮಾಡಿ ಒಂದು ಪರದೆಯನ್ನ ಮಾಡಿದ್ದಾರೆ. ಆದ್ರೆ ಈ ಪರದೆಯ ಮೇಲೆ ಕೆರೂಬಿಗಳ ಚಿತ್ರ ಇದೆ. ಅದೇ ಒಳಗಣ ತೆರೆಗೂ ಹೊರಗಣ ತೆರೆಗೂ ಇರುವಂತ ಡಿಫ್ರೆನ್ಸ್. ಸಪರೇಟ್ ಹೊರಗಣ ತೆರೆ ಹೊರಗಡೆಯಿಂದ ನಮ್ಮನ್ನ ಕವರ್ ಮಾಡೋದಾದ್ರೆ, ಈ ಒಳಗಣ ತೆರೆ ಪವಿತ್ರ ಸ್ಥಾನಕ್ಕೂ ಮಹಾಪವಿತ್ರ ಸ್ಥಾನಕ್ಕೂ ಸಪರೇಷನ್ ಇಟ್ಟು ಮಹಾಪವಿತ್ರ ಸ್ಥಾನವನ್ನ ಯಾಜಕರಿಗೆ ಕಾಣದ ಹಾಗೆ ಮುಚ್ಚುವಂತದ್ದಾಗಿರ್ತದೆ. ಕ್ರಿಸ್ತನ ಮರಣದಲ್ಲಿ ಈ ಒಳಗಣ ತೆರೆ ಅದು ಹರಿದು ಯಾಜಕನು ನೇರವಾಗಿ ಪವಿತ್ರ ಸ್ಥಾನ ಎಂಬುದಾಗಿ ನಾವು ನೋಡುವಾಗ ಅದು ಮಹಾಪರಿಶುದ್ಧ ಸ್ಥಾನ ಮತ್ತು ಪರಿಶುದ್ಧ ಸ್ಥಾನ 2 ಸಹ ಒಂದೇ ಆಯ್ತು ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ನಾವು ಅದನ್ನ ಕಲಿತುಕೊಳ್ತೇವೆ. ಈ ಯಾಜಕ ಸೇವೆಯನ್ನ ಮಾಡಲು, ಅಂದ್ರೆ ಈ ಎಲ್ಲಾ ಸಂಗತಿಗಳನ್ನ ಮಾಡಲು ಹೊಸ ಒಡಂಬಡಿಕೆ ಯಾಜಕರಿಗೆ ಕರೆ ಸಿಕ್ಕಿದೆ. ಈ ಸಂಗತಿಗಳು ಏನನ್ನ ಪ್ರತಿನಿಧಿಸುತ್ತದೆ? ಈ ಸಂಗತಿಗಳು ಯಾಕಾಗಿ ನಮಗೆ ಕೊಡಲ್ಪಟ್ಟಿವೆ? ಈ ಸಂಗತಿಗಳು ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ಯಾವ ಎಚ್ಚರಿಕೆಗಳನ್ನ, ಯಾವ ಬೆದರಿಕೆಗಳನ್ನ, ಯಾವ ಪ್ರೋತ್ಸಾಹಗಳನ್ನ ಕೊಡುವಂತವಾಗಿರ್ತವೆ ಎಂಬುದಾಗಿ ಮುಂದಿನ ವಾರಗಳಲ್ಲಿ ದೇವರ ಚಿತ್ರದಲ್ಲಿ ನಾವು ಕಲಿತುಕೊಳ್ಳೋಣ. ದೇವರು ತಾನೇ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ.